ಇವತ್ತು ರಾಜ್ಕುಮಾರ್ ಅವರ ಬರ್ತ್ಡೇ. ನಮ್ಮ ನಾಡಿಗೆ ಇವತ್ತು ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಹೊರನಟ ವರಪುತ್ರ, ಭುವನೇಶ್ವರಿಯ ಪುತ್ರ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ ಎಲ್ಲರೂ ಬಂದಿರತಕ್ಕಂಥದ್ದು ನೋಡಿ ಮೇಡಮ್. ಮೇಡಮ್ ನಮಗೆ ಅವರು ಭಾಳ ಅಭಿಮಾನ. ರಾಜ್ಕುಮಾರ್ ಅಂದರೆ ನಾವು ಅಷ್ಟು ಅಭಿಮಾನ. ನಮ್ಮ ತಂದೆಯವರು ಅವರು ಸಿನಿಮಾಗಳನ್ನು ನೋಡಿಸ್ತಾ ಇದ್ರು. ಅವ್ರ ಮಾದರಿಯಾಗಿ ಅವ್ರು ಅದೇ ಥರ ಹೋಗ್ಬೇಕಂತ ನಾವು ಅವ್ರು ತುಂಬ ಇಷ್ಟ ಆಗ್ತಾ ಇದೆ ಮೇಡಮ್. ಹೌದು ಮೇಡಮ್, ಇವತ್ತಿನ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಿದ್ದಾವೆ, ಭಾಳಷ್ಟು ಚಿತ್ರಗಳಿದ್ದಾವೆ. ಪ್ರತಿಯೊಂದು ಚಿತ್ರದಲ್ಲೂ ಒಂದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಜನಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು, ಎಲ್ರಿಗೂ ಒಂದು ಒಳ್ಳೆಯದನ್ನೇ ಮಾಡಬೇಕು. ನಾವು ಇದ್ದಷ್ಟು ದಿವಸ ಎಲ್ರಿಗೂ ಒಳ್ಳೇದು ಮಾಡಿ ಬದುಕಿ ಬಾಳಬೇಕಂತ ಅವರು ಹೇಳಿದ್ದಾರೆ. ಬಂಗಾರದ ಮನುಷ್ಯ, ಅದ್ಭುತವಾದ ಮನುಷ್ಯ. ಅವ್ರನ್ನ ದಾರಿಲಿ ನಾವು ನಡಿಬೇಕಂತ ಇಷ್ಟ ಆಗ್ತಾ ಇದೆ. ಹೇಳ್ತೀವಿ ಮೇಡಮ್. ರಾಜ್ಕುಮಾರ್ ಅವರು ಒಂದು ಗೋಕಾಕ್ ಚಳವಳಿಯಲ್ಲಿ ಕನ್ನಡಿಗರಿಗೆ ಕರೆ ಕೊಡ್ತಾ ಇರ್ತಾರೆ. ಕನ್ನಡಿಗರು ನಮ್ಮ ಯಾವತ್ತಿಗೂ ಕನ್ನಡ ನಾಡು ನುಡಿ, ಕನ್ನಡಿಗರಿಗೋಸ್ಕರ, ಕನ್ನಡ ಪ್ರೀತಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ನಮ್ಮ ತಾಯ್ನಾಡಿಗೋಸ್ಕರ ನಾವು ಶ್ರಮ ಪಡಬೇಕು. ಇವತ್ತಿನ ನಮ್ಮ ಒಂದು ಶ್ರಮ ಮುಂದಿನ ಪೀಳಿಗೆಗೆ ನಾಂದಿ ಆಗಬೇಕಂತ ಹೇಳ್ತಿರ್ತಾರೆ ಮೇಡಮ್. ಅದು ತುಂಬ ಖುಷಿ ಆಗ್ತದೆ. ಅದೇ ಡೈಲಾಗು ಒಂದಿದೆ. ಆಮೇಲೆ ರಾಜ್ಕುಮಾರ್ ಅವರು ನನಗೆ ಇಷ್ಟವಾದ ಡೈಲಾಗು ಮಯೂರ ಡೈಲಾಗು. ಮಯೂರ ಪಿಕ್ಚರಲ್ಲಿ ರಾಜ್ಕುಮಾರ್ ಅವರು ಒಂದು ರಾಜ್ಯಸಭೆಯಲ್ಲಿ ಹೇಳ್ತಾರೆ, ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಹೊರಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ ಅರಳು ಊರಿದಂತೆ ಮಾತನಾಡುತ್ತಿದ್ದ ಈ ನಿಮ್ಮ ವೀರರು ಕತ್ತಿ ಹಿಡಿದರೆ ಹೇಗೆ ಮೆತ್ತಗಾದರು. ಓಹೋ, ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳು. ಎಲ್ಲಿ ಕರೀರಿ, ಈಗ ಕರೀರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ ಭಯಪಡುತ್ತಿರುವಿರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ಕೀರ್ತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಯಲ್ಲಿ ಹರಿದಾಡುತ್ತಿದೆ. ರಾಜ್ಯವನ್ನು ಹೇಗೆ ಹಿಂಪಡೆಯಬೇಕೆಂದು ನಮಗೆ ಗೊತ್ತಿದೆ, ಎಚ್ಚರದಲ್ಲಿಟ್ಟುಕೊಳ್ಳಿ. ಮೇಡಮ್, ರಾಜ್ಕುಮಾರ್ ಅವರು ನಮ್ಮ ಕಣ್ಮುಂದೆ ಇದ್ದಿದ್ರೆ ಅವರ ಪೂರ್ಣ ಆಶೀರ್ವಾದನ ತಗೋತಿದ್ದೆ ಮೇಡಮ್. ತುಂಬ ಖುಷಿ ಆಗ್ತಿತ್ತು, ರೋಮಾಂಚನ ಆಗ್ತಿತ್ತು, ನಮ್ಮ ಒಂದು ರೋಮಗಳೇ ರೋಮಾಂಚನವಾಗ್ತಿತ್ತು. ಯಾಕಂದರೆ ಅಂಥ ಬಂಗಾರದ ಮನುಷ್ಯನ ಮುಟ್ಟಿದರೆ ನಮಗೆ ಬಂಗಾರದಿಂದ ಮುಟ್ಟಿದಷ್ಟು ಖುಷಿ ಆಗ್ತಾಯಿತ್ತು ಮೇಡಮ್. ಯಾಕಂದರೆ ಅವ್ರ ಕಾಲಘಟ್ಟದಲ್ಲಿ ನಾವು ಇದೀವಿ ಅಂದರೆ ಅದು ಖುಷಿ, ಅದೇ ಖುಷಿ ಮೇಡಮ್ ನಮಗೆ. ರಾಜ್ಕುಮಾರ್ ಬಗ್ಗೆ ಒಂದು ದೊಡ್ಡ ಶಕ್ತಿ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದ ನಟರಲ್ಲಿ ಮೇರು ನಟ ಅಂತ ಹೇಳ್ಬೋದು. ಅವರು ಮಾಡಿರೋ ಚಿತ್ರಗಳಿಂದ ಎಷ್ಟೋ ಜನಗಳಿಗೆ ಸ್ಫೂರ್ತಿಯಾಗಿ, ಎಷ್ಟೋ ಜನ ಕಲಾವಿದರಷ್ಟೇ ಅಲ್ಲ, ಯುವಕರಿಗೂ ಸ್ಫೂರ್ತಿಯಾಗಿ ಅವರೆಲ್ಲ ರೈತಾಪಿ ವರ್ಗಕ್ಕೆ ಹೋಗಿ ಬಂಗಾರದ ಮನುಷ್ಯ ಸಿನಿಮಾ ನೋಡಿಬಿಟ್ಟು ರೈತರ ಕೆಲಸ ಮಾಡಿಕೊಂಡು ಎಷ್ಟೋ ಜನ ಇವಾಗ ತುಂಬ ಚೆನ್ನಾಗಿದ್ದಾರೆ. ನಂದು ಒಂದು ಸಣ್ಣ ಉದಾಹರಣೆ ಏನಂದರೆ, ಅದರಲ್ಲಿ ನಾನು ಅವರ ಬರ್ತ್ಡೇ ದಿನವೇ ಮದುವೆ ಆಗಿರೋದು. ನಾನು 43ನೇ ವರ್ಷ ನನಗೆ ಇವಾಗ. ನಾನು ಆವತ್ತು ಮಂಗಳವಾರ ಇದ್ರೂ ಮದುವೆ ದಿನಗಳಿರಲ್ಲ ಅಂತ ಹೇಳಿದ್ರು, ನಾನು ಇಲ್ಲ ಮಂಗಳವಾರನೇ ಮದುವೆ ಮಾಡ್ಕೊಳ್ತೀನಿ, ಅಣ್ಣವ್ರ ಬರ್ತ್ಡೇ ದಿನನೇ ಅಂಥೇಳಿ ನಾನು ಮದುವೆ ಆದ ದಿನ 43 ವರ್ಷ ನನಗಿವಾಗ. ಪ್ರತಿ ಸಾರಿನೂ ಬಂದು ನಾನು ಇಲ್ಲಿ ಅಣ್ಣವ್ರ ಬರ್ತ್ಡೇ ದಿನ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಅವರು ತುಂಬ ಸರಳ ವ್ಯಕ್ತಿತ್ವ. ಎಷ್ಟೇ ದೊಡ್ಡವರು ಅವರು ಆದರೂ ಕೂಡ ಇಷ್ಟು ಡೌನ್ ಟು ಅರ್ತ್ ಅಂದರೆ, ಅವರು ಒಂದು ಅನ್ನದ ಅಗಳು ಸಹಿತ ಊಟ ಮಾಡುವಾಗ ನಾನು ಸುಮಾರು ಸಲ ನೋಡಿದ್ದೀನಿ, ಅವ್ರನ್ನ ಭೇಟಿಯಾಗಿದ್ದೀನಿ. ಒಂದು ಅಗಳು ಬಿದ್ದರೂ ಸಹಿತ ಅದನ್ನು ಅವರು ಬಾಯಲ್ಲಿ ಹಾಕ್ಕೊಳ್ಳೋರು. ಅಷ್ಟೊಂದು ಅನ್ನಕ್ಕೆ ಒಂದು ದೇವ್ರ ಥರ ಮರ್ಯಾದೆ ಕೊಡೋರು ಅವರು. ಅಂಥ ವ್ಯಕ್ತಿ ಹಿಂದೆ ಇರಲಿಲ್ಲ, ಮುಂದೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಬರಲ್ಲ ಮುಂದೆ. ಆ ಥರ ವ್ಯಕ್ತಿಗಳು ಹುಟ್ಟೋದು ಕಷ್ಟನೇ. ನಾನು 2-3 ಸಲ ಭೇಟಿಯಾಗಿದ್ದೆ. ಭಾಗ್ಯವಂತ ಶೂಟಿಂಗು ಮಂತ್ರಾಲಯದಲ್ಲಿ ನಡೀತಾ ಇತ್ತು. 1983ನೇ ಇಸ್ವಿಯಲ್ಲಿ ಇರ್ಬೇಕು ಮೋಸ್ಟ್ಲಿ. ಆವಾಗ ಹೋದಾಗ ಭೇಟಿಯಾಗಿದ್ದೆ ನಾನು. ಭೇಟಿಯಾದಾಗ ನಾನು ಇನ್ನೂ ಮಂತ್ರಾಲಯದಲ್ಲಿ ಇಳಿದ್ಬಿಟ್ಟು ರಾಯರ ದರ್ಶನಕ್ಕೆ ಹೋಗೋಣ ಅಂತ ನಾನೆಲ್ಲ ಮಾತಾಡುವಾಗ, ಇಲ್ಲ ಫಸ್ಟು ನಮ್ಮ ರಾಯರು ನೋಡೋಣ ಅಂಥೇಳಿ ರಾಜ್ಕುಮಾರ್ ಇಳ್ಕೊಂಡಿರೋ ಹೋಟ್ಲಿಗೆ ಹೋಗಿ ನಾನು ಅವ್ರನ್ನ ಕಾಲು ಹಿಡ್ಕೊಂಡು ತಪ್ಕೊಂಡು ಬಿಡೋಣ ಅಂತ ಅನಿಸಿತ್ತು. ಆದರೆ ಹೊನ್ನೊಳ್ಳಿ ಕೃಷ್ಣ ಅವರು ಇದ್ರಲ್ಲಿ ಅವಾಗ. ಅವರು ಪುನೀತ್ ಅವ್ರನ್ನ ಎತ್ಕೊಂಡಿದ್ರು, ಚಿಕ್ಕ ಮಗು ಪುನೀತ್ ಅವರು, ಅವ್ರದ್ದೇನೆ ಅದು ಫಿಲಮ್ ಅಲ್ವಾ, ಅದು ಅವರೇ ಚಿಕ್ಕ ಪಾತ್ರ ಮಾಡಿದ್ದವರು. ಹಿಡ್ಕೊಳಕ್ಕೆ ಹೋದಾಗ ಅವರು ಹೊನ್ನೊಳ್ಳಿ ಕೃಷ್ಣ ರಾಯರ ಪಾತ್ರ ಮಾಡ್ತಾಯಿದ್ದಾರೆ ಸರ್, ಬೇಡ ಅಂತಂದರು. ನಾನು ದೂರ ಕೂತ್ಕೊಂಡು ಸುಮಾರು ಹೊತ್ತು ಒಂದು 5 ನಿಮಿಷ ನನ್ನ ಹತ್ರ ಮಾತಾಡಿದೆ. ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ತಮ್ಮಂದ್ರಿಬ್ಬರು ಎಲ್ಲ ಒಟ್ಟಿಗೆ ಹೋಗಿದ್ವಿ, ಮಾತಾಡಿದೆ. ಅದು ಫಸ್ಟ್ ಟೈಮ್ ಅವ್ರನ್ನ ನೋಡುವಾಗ. ಆಮೇಲೆ ಒಡ ಹುಟ್ಟಿದವರು ಶೂಟಿಂಗಲ್ಲಿ ಬೆಂಗಳೂರಿನ ಕಾವಲು ಬರಸಂದ್ರದಲ್ಲಿ ನಡೀತಾ ಇತ್ತು, ಅಲ್ಲಿ ಒಂದು ಸರಿ ನೋಡಿದೆ. ಆಮೇಲೆ ಅವ್ರದ್ದು ಇದು ಚಳವಳಿ, ಗೋಕಾಕ್ ಚಳವಳಿಯಲ್ಲಿ ಅವ್ರ ಜೊತೆಲಿ ನಾನು ಬಂಗಾರಪೇಟೆ, KGF ಎಲ್ಲ ಹೋಗಿದ್ದೆ ಅವ್ರ ಜೊತೆಲಿ. ಅಂದರೆ ಅವ್ರ ಹಿಂದೆ
ನೋಡಿದ ಕ್ಷಣ ಹೆಂಗಿತ್ತು ಅಯ್ಯೋ, ಮೈ ಮರೆತು ಬಿಟ್ಟಿದ್ದೆ ನಾನು. ಅವರು ನೋಡಿದ ತಕ್ಷಣ ನಾನು ಹೇಳಿದ್ನಲ್ಲ, ಅವರಿಗೆ ದೇವ್ರ ಥರ ಕಾಲಿಳಿಕೆ ಹಿಡಿಯೋಣಂತ ಹೋಗುವಾಗ ಅವರು ಹೊನ್ನಳ್ಳಿ ಕೃಷ್ಣ ನನ್ನ ತಡೆದ್ರು. ಇಲ್ಲಾಂದರೆ ಆ ಥರ ಆಗಿಬಿಟ್ಟಿತ್ತು ನನಗೆ ಅವಾಗ. ತುಂಬ ನಮಗೆ ಅವ್ರು ನಾವು ದೇವ್ರಂದ್ರೆ ಅವರೇನೆ ಅನ್ಕೊಂಡ್ಬಿಡ್ತೀನಿ ನಾನು. ನಮಗೆ ದೇವರೇ ಅವರು. ನೋಡಿ ಇವತ್ತು ಮೊದಲನೇ ದಿವಸ ನಮ್ದು 43 ವರ್ಷ. ನಾವು ನಮ್ಮ ಫಸ್ಟ್ ದರ್ಶನ, ಆಮೇಲೆ ಎಲ್ಲ ದರ್ಶನ. ಭಾಳ ನಮಗೆ ಇದು ನೋಡಿ ಮೈ ದುಮ್ ಅಂತ ಇದು. ಅಷ್ಟು ಅವ್ರ ಹತ್ರ ಶಕ್ತಿ ಇದೆ. ಪುನೀತ್ ರಾಜ್ಕುಮಾರ್ನು ನನ್ನ ಮಗ ಇದ್ದಂಗೆ. ಅವರು ನಿಜವಾಗ್ಲೂ ಅಂದರೆ ಅವರು ಕೂಡ ಅಣ್ಣವ್ರದ್ದು ಎಷ್ಟೊಂದು ಇದಿತ್ತು. ಪುನೀತ್ ರಾಜ್ಕುಮಾರ್ ಕೂಡ ಅಷ್ಟೊಂದು ಗೌರವ ಉಳಿಸ್ಕೊಂಡ್ರು ಕನ್ನಡ. ಅಷ್ಟೊಂದು ಸಾಯಿಬಾರ್ದಿತ್ತು. ತುಂಬ ಇದು ಮಾಡ್ಬಿಟ್ಟು ಅಪ್ಪನ ಇರ್ಬೇಕಾಗಿತ್ತು ಪುನೀತ್ ರಾಜ್ಕುಮಾರ್. ನನಗಂತೂ ಮಗ ಕಳ್ಕೊಂಡಂಗೆ. ನನಗಿಬ್ಬರು ಹೆಣ್ಣು ಮಕ್ಕಳು ಚೆನ್ನಾಗಿದ್ದಾರೆ. ಹೆಸರು ಉಳಿಸ್ತಾ ಇದ್ರು ಅವರು. ಅಣ್ಣವ್ರ ಹೆಸರನ್ನ ಅವರು ಇಲ್ಲ ಅವರು ತುಂಬ ಇಲ್ಲ ಮನಸ್ಸಲ್ಲಿದ್ದಾರೆ ಅಷ್ಟೇ. ಬಹಳ ಇದು. ನಮ್ಮದು ಚಿತ್ರದುರ್ಗ ಜಿಲ್ಲೆಯಿಂದ ಚಳ್ಳಕೆರೆ ತಾಲೂಕು. ಅಂಗನವಾಡಿ ಟೀಚರ್ ಗೌರಮ್ಮ ಅಂತಂದು. ನಮಗೆ ರಾಜ್ಕುಮಾರ್ ಫಿಲಮ್ ಅಂದರೆ ತುಂಬ ಇಷ್ಟ. ಅವರು ಕನ್ನಡದಲ್ಲೇ ಹುಟ್ಟು ಕನ್ನಡದಲ್ಲೇ ಬೆಳೆದು ಕನ್ನಡದ ಫಿಲಮ್ಗಳನ್ನು ತುಂಬ ತೆಗೆದಿದ್ದಾರೆ. ಅವರು ಹಾಡು ಅವರ ಫಿಲಮ್ಗಳಂದರೆ ತುಂಬ ಇಷ್ಟ ನನಗೆ. ಅವರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಅವರು ಕನ್ನಡದ ಕಲಾವಿದನಾಗಿ ಕನ್ನಡದ ಪ್ರಶಸ್ತಿಯನ್ನು ಪಡೆದು ಪದ್ಮಭೂಷಣ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ತುಂಬ ಹೃದಯದ ಆತ್ಮೀಯ ಶುಭಾಶಯಗಳನ್ನು ಕೋರುತ್ತಾ ನಾನು ಇವೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಂದು ನಮ್ಮ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ವಿಜೃಂಭಣೆಯಿಂದ ಎಲ್ಲ ಕಲಾಭಿಮಾನಿಗಳ ಒಂದು ಮುಕ್ತ ಕಂಠದಿಂದ ಎಲ್ಲ ಜನರ ಇವತ್ತು ಸಾಮರ್ಥ್ಯದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಲಾವಿದರು ಜನಗಳನ್ನು ಆಕರ್ಷಣೆ ಮಾಡುವಂಥ ನಟರಾಗಿರ್ತಾರೆ. ಅವರು ಉತ್ತಮ ಗುಣ ನಡವಳಿಕೆಗಳನ್ನು ಹೊಂದಿದ್ರೆ ಅವರ ಅಭಿಮಾನಿಗಳು ಸಹ ಅದೇ ರೀತಿಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಅಣ್ಣವರೇ ಸಾಕ್ಷಿ. ಅಣ್ಣವರು ತುಂಬ ಸರಳವಾದ ವ್ಯಕ್ತಿತ್ವವನ್ನು ಉಳ್ಳವರು. ಅವರು ಆಡುಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಅಭಿನಯಿಸದ ಪಾತ್ರವಿಲ್ಲ ಎಂಬಂತೆ ಅವರು ಎಲ್ಲ ಪಾತ್ರಗಳಲ್ಲೂ ಎಲ್ಲ ರೀತಿಯ ಪಾತ್ರಗಳಲ್ಲೂ ಅಭಿನಯಿಸಿ ಸೈ ಅನ್ನಿಸಿಕೊಂಡಂಥವರು. ಅವರು ಗಾಯನಕ್ಕೂ ಮತ್ತು ನಟನೆಗೂ ಎರಡಕ್ಕೂ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಏಕೈಕ ಭಾರತೀಯ ಚಿತ್ರದ ನಟರಾಗಿದ್ದಾರೆ ರಾಜ್ಕುಮಾರ್ ಅವರು. ಅವರಿಗೆ ಬಂದಿರುವಂತಹ ಅವಾರ್ಡ್ಗಳು, ಬಹುಮಾನಗಳು ಅಷ್ಟಿಷ್ಟಲ್ಲ, ಸುಮಾರು ಬಂದಿದ್ದಾವೆ. ಅವರಿಗೆ ರಾಜ್ಯ ಪ್ರಶಸ್ತಿಗಳು, ಫಿಲಂಫೇರ್ ಅವಾರ್ಡ್ಗಳು, ರಾಷ್ಟ್ರ ಪ್ರಶಸ್ತಿಗಳು ಪ್ರತಿಯೊಂದು ಬಂದಿದ್ದಾವೆ. ಅಂಥ ಒಬ್ಬ ದೊಡ್ಡ ಮಹಾನ್ ಕಲಾವಿದರು ಅವರು ಸಿನಿಮಾದ ರಂಗದಲ್ಲಿ ಯಾವುದೇ ರೀತಿ ಸರಳ ವ್ಯಕ್ತಿತ್ವವನ್ನು ಹೊಂದಿ ಜನರಿಗೆ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ತಮ್ಮ ನಿಜ ಜೀವನದಲ್ಲಿಯೂ ಅದೇ ರೀತಿಯ ಒಂದು ಬದುಕನ್ನು ಕಟ್ಟಿಕೊಂಡಂಥವರು. ಯಾವುದೇ ಒಂದು ಗಾಸಿಪ್ಗಳಿಗೆ ಒಳಗಾಗದೆ ತಮ್ಮ ಜೀವನವನ್ನು, ವೃತ್ತಿ ಜೀವನವನ್ನು ರಂಗ ಕಲಾವಿದರಲ್ಲಿ ಒಬ್ಬರಾಗಿ ಅವರು ಅನುಭವಿಸಿದಂಥ ಕಲಾವಿದರಾಗಿದ್ದಾರೆ. ಇವತ್ತು ನಮ್ಮ ನಾಡು ನುಡಿಗೆ ಅಣ್ಣ ಅವರು ಎಂಥ ಸೇವೆಯನ್ನು ನೀಡಿದ್ದಾರೆ ಅಂದರೆ, ಅವರೊಬ್ಬರ ಸಾಂಸ್ಕೃತಿಕ ವ್ಯಕ್ತಿಯಾಗಿದ್ದಾರೆ. ಬರೀ ನಟನೆ ಒಂದರಲ್ಲೇ ಅಲ್ಲ, ನಮ್ಮ ಕನ್ನಡದ ಸಾಂಸ್ಕೃತಿಕ ನಟರವರು, ಸಾಂಸ್ಕೃತಿಕ ರಾಯಭಾರಿಯಾಗಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ ನಮ್ಮ ಕನ್ನಡ ನಾಡಿನ ನುಡಿಯಲ್ಲಿ. ಅವರು ತುಂಬ ಒಳ್ಳೆ ಉತ್ತಮವಾದ ಪಾತ್ರಗಳನ್ನು ಮಾಡ್ತಿದ್ರು. ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂದರೆ ಶಂಕರ್ ಗುರು ಸಿನಿಮಾ. ಶಂಕರ್ ಗುರು ಸಿನಿಮಾನ ನಮ್ಮ ತಂದೆ ತಾಯಿ ಮೊದಲನೇ ಬಾರಿಗೆ ನನಗೆ ತೋರಿಸಿದ್ರಂತೆ. ಆ ಸಿನಿಮಾದಲ್ಲಿ ನಾನು ಆ ಸಿನಿಮಾ ಯಾವಾಗಲೇ ನನಗೆ ಬರಲಿ ಅದು ನೆನಪು. ನನಗೆ ನಮ್ಮ ತಂದೆ ತಾಯಿ ಹೇಳ್ತಿದ್ರು, ನಿನಗಿದೇ ಮೊದಲನೇ ಸಲ ನಾವು ಸಿನಿಮಾ ತೋರಿಸಿದ್ವು ಅಂತ. ಅದು ಎಲ್ಲಿ ಸಿಕ್ಕಿರೂ ಬಿಡದೆ ನನ್ನ ಸಿನಿಮಾನ ನೋಡ್ತಾ ಇದ್ದೆ. ಅದರಲ್ಲಿ 3 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅಣ್ಣವರು. ಆ 3 ಪಾತ್ರಗಳಲ್ಲಿ ಹೇಗೆ ನಿರ್ವಹಿಸಿದ್ದಾರೆ ಅಂದರೆ, ತಂದೆಯ ಪಾತ್ರಕ್ಕೆ ರಾಜಶೇಖರ್ ಅನ್ನೋ ಪಾತ್ರದ ಹೆಸರು. ಅದರಲ್ಲಿ ತಂದೆಯ ಪಾತ್ರ ಹೇಗಿರಬೇಕು. ಎರಡನೇದಾಗಿ ಶಂಕರ್, ದೊಡ್ಡ ಮಗ, ಹಿರಿಯ ಮಗ ಶಂಕರ್ ಪಾತ್ರ. ಅವರು ನನ್ನ ಮುಖ ನೋಡಿದ್ರೆ ಸಾಕು ಇವರೇ ಶಂಕರ್ ಅಂತ ಗೊತ್ತಾಗೋ ರೀತಿಯಲ್ಲಿ ಮುಖ ಭಾವನೆ ಇದನ್ನು ಅವರು ಮುಖದಲ್ಲೇ ತೋರಿಸ್ತಾರೆ. ಅವರು ದೊಡ್ಡವರು ಯಾರು, ಚಿಕ್ಕವರು ಯಾರು ಅಂತ ಒಬ್ಬ ದಾರ್ಶನಿಕರಿದ್ದಂಥ ನಮ್ಮ ಕನ್ನಡ ನಾಡಿನಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರನ್ನ ನಾನು ಒಂದು 3 ಬಾರಿ ಅವ್ರನ್ನ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ತಗೊಳ್ಳೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ನಾನು ಮೊದಲನೇ ಸಲ ನಂದಿಬೆಟ್ಟದಲ್ಲಿ ಅಪೂರ್ವ ಸಂಗಮ ಸಿನಿಮಾ ಶೂಟಿಂಗಾಗಿ ತಾರಾ ಅಂತ ಶೂಟಿಂಗ್ ಮಾಡ್ತಾ ಇದ್ರಲ್ಲಿ ಅವತ್ತು ನಮ್ಮ ಟೀಚರ್ ನಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗಿದ್ರು. ಹೋದಾಗ ಅವ್ರ ಕಾಲಿಗೆ ಬಿದ್ದೆ. ಮೊದಲನೇ ಸಲ ಅವ್ರ ಪಾದಗಳನ್ನು ಮುಟ್ಟಿದಾಗ ಈ ದೇವರನ್ನೇ, ಪ್ರತ್ಯಕ್ಷವಾದ ದೇವರನ್ನೇ ಮುಟ್ಟಿದಂಥ ಅನುಭವ ಅವತ್ತು ಅವ್ರ ಕಾಲಿಗೆ ನಮಸ್ಕರಿಸಿದೆ. ನಾನು 2ನೇ ಸಲ ಆಲೂಜನು ಸಿನಿಮಾ ಶೂಟಿಂಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಇದು ಮಾಡಿದ್ರು. ನಾವು ಚಿಕ್ಕ ಮಕ್ಕಳಂತೆ ಯಾವಾಗ
ಒಂದು 5-6 ವಯಸ್ಸಿದು ಇರುವಾಗ ನಮ್ಮ ತಂದೆ ತಾಯಿ ಕರ್ಕೊಂಬಂದಿದ್ರಂತೆ. ಅವತ್ತು ನಾನು 2ನೇ ಸಲ, 3ನೇ ಸಲ ವರದಣ್ಣವರು ಒಂದು ನಿಧನರಾದಾಗ ಪುನೀತ್ ಫಾರಮ್ಮಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿದರು. ನಾನು ಸಹ ಅವತ್ತು ಅಲ್ಲಿಗೆ ಹೋಗಿದ್ದೆ. ಅಂತ್ಯಕ್ರಿಯೆಯನ್ನು ಮುಗಿಸಿ ಹೊರಗೆ ಬಂದು ನಿಂತಿದ್ರು ಕಾರ್ ಹತ್ರ ಇನ್ನೇನು ಹೊರಡೋದಕ್ಕೆ. ಆವಾಗ ಹೋಗಿ ಅಣ್ಣವ್ರಿಗೆ ಕಾಲಿಗೆ ಬಿದ್ದೆ ನಾನು. ಅದು 3ನೇ ಸಲ ನಾನು ಅವ್ರಿಗೆ ನಮಸ್ಕಾರ ಮಾಡಿದ್ದೀನಿ, ಅವರಿಂದ ಆಶೀರ್ವಾದ ಪಡೆದಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರು ಕನ್ನಡ ನಾಡು ನುಡಿಗಾಗಿ ತುಂಬ ಸೇವೆಯನ್ನು ಸಲ್ಲಿಸಿದಂಥ ಕಲಾವಿದರು. ಕೇವಲ ನಟನೆಗಷ್ಟೇ ಅಲ್ಲದೇ ಕನ್ನಡ ಚಳುವಳಿಗಳು ಪ್ರಾರಂಭವಾದರೆ, ಕನ್ನಡದ ಏನೇ ಒಂದು ಚಳುವಳಿಗಳು ಪ್ರಾರಂಭವಾದಾಗ ಅವರು ಮುಂಚೂಣಿಯಲ್ಲಿ ಇರ್ತಿದ್ರು. ಕನ್ನಡ ಪರ ಹೋರಾಟಕ್ಕಾಗಿ ಇರ್ತಿದ್ರು. ಕಾವೇರಿ ನದಿ ವಿವಾದಕ್ಕಾಗಿರ್ಬೋದು, ಗೋಕಾಕ್ ಚಳುವಳಿಗಾಗಿರ್ಬೋದು, ಅದರಲ್ಲೆಲ್ಲ ಅವರು ಧುಮುಕಿ ಪ್ರಚಂಡ ಗೆಲುವನ್ನು ತಂದುಕೊಂಡಂಥ ಮಹಾ ಕಲಾವಿದರು ಅವರು. ಅನಭಿಷಕ್ತ ದೊರೆ, ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಇವತ್ತು. ಅವರ ಜನ್ಮದಿನಕ್ಕೆ ವಿಶೇಷವಾಗಿ ನನ್ನದೊಂದು ಹವ್ಯಾಸ ಇದೆ, ನಾಣ್ಯ ನೋಟು ಅಂಚೆ ಚೀಟಿ ಸಂಗ್ರಹ ಮಾಡೋದು. ಅದರ ಮುಖೇನ ಅವರದೇ ಜನ್ಮ ದಿನಾಂಕ ಇರುವ ನೋಟು 1 ರೂಪಾಯಿ, 2 ರೂಪಾಯಿ, 5, 10 ಫುಲ್ಲು ಇಂಡಿಯನ್ ಕರೆನ್ಸಿ ಮಿಂಟ್ ಮಾಡಿರೋ ನೋಟ್ನಲ್ಲಿ ಅವ್ರದ್ದೇ ಜನ್ಮ ದಿನಾಂಕ ಇರುವ ನೋಟನ್ನು ಸಂಗ್ರಹಿಸಿ ಈ ಬೋರ್ಡ್ನ ತಯಾರು ಮಾಡಿಬಿಟ್ಟು ಇದನ್ನು ನಿನ್ನೆ ವಿನಯ್ ರಾಜ್ಕುಮಾರ್ ಅವರು ಅವರ ಮನೆಯಲ್ಲಿ ಇದನ್ನು ಅನಾವರಣಗೊಳಿಸಿದ್ರು. ಹಾಗಾಗಿ ಇವತ್ತು ಇದನ್ನು ತೊಗೊಂಬಂದು ಇಲ್ಲಿ ಇಡ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತೀನಿ. ಇವರು ಮಾಡಿರೋ ಸಾಧನೆಗೆ ನಾವು ಏನು ಮಾಡಿದ್ರೂ ಕಡಿಮೆನೆ. ಅಂಥ ಮೇರು ವ್ಯಕ್ತಿತ್ವ ಇವರು. ನಮ್ಮ ನಾಡಿಗೆ ನುಡಿಗೆ ಬಹಳ ಇವರ ಸೇವೆ ಬಹಳ ಇದೆ. ಇವರು ನಮ್ಮ ಸಾಂಸ್ಕೃತಿಕ ರಾಯಭಾರಿ ಆಗಬೇಕು, ನಮ್ಮ ರಾಜ್ಯಕ್ಕೆ 2ನೇ ರಾಯಭಾರಿ ಆಗಬೇಕು ಅಂದ್ಬಿಟ್ಟು ನಾನು ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡ್ಕೋತೀನಿ. ಮೊದಲನೇ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣವರು, 2ನೇ ಸಾಂಸ್ಕೃತಿಕ ರಾಯಭಾರಿ ನಮ್ಮ ಡಾಕ್ಟರ್ ರಾಜಣ್ಣ ಅವರು. ಇದನ್ನು ಆಗಲೇಬೇಕು ಅಂದ್ಬಿಟ್ಟು ಒತ್ತಾಯ ಮಾಡ್ತಾಯಿದ್ದೀನಿ. ಎಲ್ಲ ಚಿತ್ರ ಇಷ್ಟ ಆಗಿದೆ ಮೇಡಮ್. ಬಬ್ರುವಾಹನ, ಭಕ್ತ ಪ್ರಹ್ಲಾದ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಚಿತ್ರಗಳು ಅದ್ಭುತವಾದ ಚಿತ್ರಗಳು. ಅವರ ನಡತೆ, ಅವರ ದೊಡ್ಡವರಿಗೆ ಕೊಡ್ತಾ ಇದ್ದಂಥ ಗೌರವ, ಅದು ಬಹಳ ಇಷ್ಟ ನನಗೆ. ಅವರ ದಾರಿಯಲ್ಲೇ ನಾವು ಸಾಗಬೇಕು ಅಂತ, ಅವರ ದಾರಿಯಲ್ಲೇ ನಾವು ನಡ್ಕೊಂಡು ಹೋಗ್ಬೇಕೀಗ. ಇಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ, ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡೋದು. ಹಾಗೆಯೇ ಇವ್ರದ್ದು ಇನ್ನೂ ಫುಲ್ಲು ರಾಜ್ಕುಮಾರ್ ಹಿಸ್ಟ್ರಿನೇ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅವರು ಮದುವೆ ಆಗಿದ್ದ ಡೇಟು, ಪಾರ್ವತಮ್ಮ ಅವ್ರದ್ದು ಡೇಟ್ ಆಫ್ ಬರ್ತು, ಶಿವರಾಜ್ಕುಮಾರ್ ಅವ್ರದ್ದು ಎಲ್ಲರದನ್ನು ಕಲೆಕ್ಟ್ ಮಾಡಿ ಒಂದು ಆಲ್ಬಮ್ ಮಾಡಿದ್ದೀನಿ. ಆಲ್ಬಮಲ್ಲಿ ಎಲ್ಲ ಬರುತ್ತೆ. ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪ 1 ರೂಪಾಯಿ ನೋಟಲ್ಲಿ, 2ನೇ ಚಿತ್ರ ಸೋದರಿ 2 ರೂಪಾಯಲ್ಲಿ, 5ನೇ ಚಿತ್ರ 5 ರೂಪಾಯಲ್ಲಿ, 10ನೇ ಚಿತ್ರ 10 ರೂಪಾಯಲ್ಲಿ, 20ನೇ ಚಿತ್ರ 20, 50ನೇ ಚಿತ್ರ 50, 100ನೇ ಚಿತ್ರ 100 ರೂಪಾಯಿ ನೋಟಲ್ಲಿ, 200ನೇ ಚಿತ್ರ 200 ರೂಪಾಯಿ ನೋಟಲ್ಲೂ ಸಂಗ್ರಹ ಮಾಡಿ ಇಟ್ಟಿದ್ದೀನಿ. ಬಹಳ ಖುಷಿ ಪಡ್ತಾಯಿದ್ರು. ನಾನು ಅವ್ರನ್ನ ನೋಡಿದ್ದೀನಿ, ಆದರೆ ಈ ಹವ್ಯಾಸನ ಅವ್ರಿಗೆ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ನೋಡಿದ್ದೀನಿ, ಭೇಟಿ ಮಾಡಿಲ್ಲ ಅಷ್ಟೇ. ಶಿವರಾಜ್ಕುಮಾರ್ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ರಾಘವೇಂದ್ರನ್ ಅವ್ರು ಭೇಟಿ ಮಾಡಿದ್ದೀನಿ, ಪುನೀತ್ ಅವ್ರನ್ನೂ ಭೇಟಿ ಮಾಡಿದ್ದೀನಿ. ಪುನೀತ್ ಅವ್ರದ್ದು ವಿಶೇಷವಾಗಿ ತಯಾರಿಸಿದ್ದಂಥ ಅವ್ರದ್ದೇ ಆಲ್ಬಮನ್ನು ಮಾಡಿಬಿಟ್ಟು ಅವ್ರಿಗೆ ತೋರಿಸ್ದೆ. ಅದನ್ನು ನೋಡಿ ಬಹಳ ಖುಷಿಪಟ್ಟರು. ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಕಂಠೀರವ ಸೌಂಡ್ ಡಿಪಾರ್ಟ್ಮೆಂಟಲ್ಲಿ 70ರಲ್ಲಿ ಜಾಯ್ನ್ ಆದದ್ದು. 70 68ರಲ್ಲೇ ಜಾಯ್ನ್ ಆದೆ. ಅಣ್ಣವರೇ ನಮಗೆ ರೆಕಮೆಂಡೇಶನ್ನು. TN ಕರ್ಬಸಯ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು, ಗುಬ್ಬಿ ವೀರಣ್ಣ ಚೇರ್ಮನ್ನು. ಆಗ ಅಣ್ಣವರು ಸೌಂಡ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡಿ ಅಂದರು. ನನಗೆ ಏನು ಅಂದರೆ ಕ್ಯಾಮ್ರಾ ಅಂದರೆ ಆಸೆ. ಅಣ್ಣ ಸ್ವಲ್ಪ ಹೇಳ್ಬಿಡಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹಾಕ್ಸ್ಕೊಡಿ ಅಣ್ಣ. ಆಮೇಲೆ ಹೇಳ್ತೀನಿ, ಸುಮ್ಮನೆ ಏನಣ್ಣ ಆಮೇಲೆ ಹೇಳ್ತೀನಿ ಅಂದ್ರೆ, ನನ್ನಂಗೆ ಕಣಪ್ಪ ನೀನು, ಸರ್ಟಿಫಿಕೇಟು ಆ ಥರ ಇದೆ, ನೀನು ಕಣ್ಣಲ್ಲಿ ನೋಡಿ ಕೈನಲ್ಲಿ ಕಲ್ತ್ಕೊ. ನೀನು ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿ ಕೆಲಸ ಕಲಿತೀಯ ಅಂತ ನನಗೆ ಗೊತ್ತು. ಕ್ಯಾಮ್ರಾ ಹಂಗಲ್ಲಪ್ಪ, ಡಿಪ್ಲೊಮಾ ಆಗಿರ್ಬೇಕು. ಒಬ್ಬೊಬ್ಬ ಕ್ಯಾಮ್ರಾಮನ್ ಒಂದೊಂದು ಕೇಳ್ತೀರ, ಆಗ ಏನು ಮಾಡ್ತೀಯ? ಬೇಡ ಆಯ್ತಣ್ಣ, ತಪ್ಪಾಯ್ತು. ಇಲ್ಲಿ ಒಳಗಡೆ 26 ವರ್ಷ ಕ್ವಾರ್ಟರ್ಸ್ ಕೊಟ್ಟಿದ್ರು ಇರುವಿ. ಅವರು ಶೂಟಿಂಗ್ ಪ್ಯಾಕಪ್ ಅಂತಲಲ್ಲ, ಬಂದ ತಕ್ಷಣ ಮೇಕಪ್ ಕೊಯ್ತಿರ್ಲಿಲ್ಲ, ಕೂತ್ಕೊಳ್ಳೋರು. ಬಂದಲ್ಲಿ ವಾರಕ್ಕೆ ಒಂದು 2 ಸಾರಿ ರಾಗಿ ರೊಟ್ಟಿ ತಿನ್ನೋದು ನಮ್ಮ ಮನೇಲಿ. ತಗೊಂಡ್ಬಂದು ಇಲ್ಲಿ ಕೌಂಟರ್ ಹತ್ರ ಕೂತ್ಕೊಂಡು ಆರಾಮಾಗಿ ತಿನ್ನುವ. ಅವ್ರು 2.5, ನಾವು 2.5. ಚಟ್ನಿ ಸಾಗು ಅವು ಏನು
ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಒಂಚೂರು ಬೆಲ್ಲ ತಿಂದು ಆನಂದವಾಗಿದೆ ಅನ್ನೋದು. ವಾರಕ್ಕೊಂದ್ಸರಿ ಮುದ್ದೆ, ಜಯಂತಿ ಅವರು ಎಲ್ಲ ನಿಂತವರು ಅಂತಲ್ಲ 6 ಮುದ್ದೆ 7 ಮುದ್ದೆ ಮಾಡಿಸ್ಕೊಂಡು ಹುಡುಗ್ರೆ ಯತ್ರಾಜ ಅವರೆಲ್ಲ ತಗೊಂಡು ಅಣ್ಣವ್ರಿಗೆ ಅಂದ್ರೆ ಮಾಡಿ ಮಡಗರು ನಮ್ಮ ಹೆಂಗಸರು. ಅಣ್ಣವರು ನಮ್ಮ ಹೆಂಡತಿ ಕಂಡ್ರೆ ಅಷ್ಟು ತಾಯಿ ನೀವು ಮಾಡೋ ಅಮೃತ. ಹಿಟ್ಟು ಉಪ್ಪೆಸರು ಊಟ ಮಾಡೋದು ಬಹಳ ಅಮೃತ ಇದ್ದಂಗಿದೆ. ನಿಮ್ಗೆ ನಾವು ಚಿರಋಣಿ ಅಂದವ್ರೆ ಅಣ್ಣ. ಅವರ ನಮ್ಗೇನೇ ತೊಂದ್ರೆ ಏನೋ ಯೋಚನೆಗಳಾದ್ರೆ ಯಾವ್ದಾದ್ರು ಒಂದು ತಿಂಗಳಲ್ಲಿ ಬಂದು ಒಂದು ಅರ್ಧ ಗಂಟೆ ಇಲ್ಲಿ ಅವ್ರನ್ನ ನೋಡ್ಬಿಟ್ರೆ, ಯಾಕೆ ನೀವು ನಮಗ್ ಧೈರ್ಯ ಹೇಳಿದಿರಿ, ನಾವು ನಿಮ್ಗೆ ಹೇಳ್ತೀನಿ ಅನ್ನೋರು. ಆ 10 ಎಕರೆ 20 ಗುಂಟೆ ಲೋಹಿತ್ ಫಾರಂ ಅಂದ್ಬಿಟ್ಟು ತಗೊಂಡ್ರು 30,000ಕ್ಕೆ. ಅಮ್ಮಗ ಸೈನ್ ಹಾಕದೇನೆ ಅವ್ರಿಗೆ ತೊಂದರೆ ಕೊಟ್ರು. ಯೋಚನೆ ಮಾಡ್ಕೊ ಇಲ್ಲಿ ಕುಂತಿದ್ರು. ಮುನೇಶ್ವರನಿಗೆ ಕೈ ಮುಕ್ಕೊಳ್ಳೋಣ, ಏನು ಆಗಲ್ಲ, ಒಳ್ಳೇದಾಗತ್ತೆ. ಹೌದಾ ಅಂತ ಹೋಗಿ ಅಡ್ಡ ಬಿದ್ರು. ಕುಂತ್ಕೊಂಡು ಒಂದು 10 ನಿಮಿಷ ಆಗಿಲ್ಲ, ಭಗವಂತರೇ ಬಂದು ಹೇಳ್ಕೊ, ಅಣ್ಣ ಸ್ಕ್ರಿಪ್ಟ್ ರೆಡಿ ಆಯ್ತು, ಕಸ್ತೂರಿ ನಿವಾಸ. ಆಮೇಲೆ 2 ಕನಸ್ತು ಇದು ಬಂದಿದೆ, ನಿಮ್ಗೆ 40,000 ಗಿಫ್ಟ್ ಕೊಡ್ತಾ ಇದ್ದೀವಿ. ಹೌದಾ? ಆಗ ನಾನು ಭಗವಾನ್ಗೆ ಹೇಳಿದೆ, ಅಣ್ಣ ಬೆಳಗ್ಗೆಯಿಂದ ಅಣ್ಣನ ಮುಖ ನೋಡಕ್ ಆಗಲ್ಲ ಹಿಂಗೆ. ಹೌದಾ? ಅದ್ ಬಿಡಿ, ನಾನು ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ಅದನ್ನ ಮಾಡಿಸ್ಕೊಟ್ರು ಅವ್ರು. ಭಗವಾನ್ ದೊರೆನೆ ಅದನ್ನ ರಿಜಿಸ್ಟರ್ ಮಾಡಿ ಈಗ 80 ಕೋಟಿಗೆ ಏನೋ ಮಾರ್ಬಿಟ್ರು. ಅದ ಬಿಡಿ, ಅದು ಒಂದೇ ಅಲ್ಲ, AVM ಶೆಟ್ಟಿಯರ್ ಮನೆ ತಕೊಟ್ರು ಜೀವನದಲ್ಲಿ. ಅದು ಆ ಭಗವಾನ್ ಪಾಪ ಅವ್ರು ನಮ್ಮ ಕಂಡ್ರು. ಅಕ್ಕ ಅವರು ಇದಿಲ್ದೇನೆ ಏನೂ ಮಾಡ್ತಿರ್ಲಿಲ್ಲ. ಆದ್ರೆ ಅಣ್ಣ ಏನ್ ಹಾಕದ್ ಗೆರೆ ದಾಡ್ತಿರ್ಲಿಲ್ಲ. ಅವರು ಭಗವಾನ್ ಒಬ್ರು, ಅವರು ಡೈರೆಕ್ಟ್ರು, ದೊರೆ ಕ್ಯಾಮ್ರಾಮನ್ ಆದ್ರೂ ಕೆಲವು ಶಾರ್ಟ್ಗಳು 300 ಅಡಿ ಶಾರ್ಟ್ ತೆಗೆದ್ಬಿಟ್ಟು ಅದ್ರ ಒಂದ್ಸಾರಿ ರಿಕಾರ್ಡಿಂಗ್ ಸ್ವಲ್ಪ ಕೇಳ್ಬಿಡ್ತೀವಿ. ಆಗ ನಾವು ರಿವರ್ಸ್ ಮಾಡಿ ಅದನ್ನ ಕೇಳಿದ್ರೆ ಬೆನ್ ತೊಟ್ಟವರು 1 more ತಗೊಳ್ಳೋಣ ಅಂದ್ಬಿಟ್ಟು 1 more ಶಾರ್ಟ್ ತಗೊಂಡ್ರು. ನಾವು ಲಾಂಗ್ ಬಜಾರ್ ಕೊಟ್ರೆ ಡೈರೆಕ್ಟ್ರು ಕ್ಯಾಮ್ರಾಮನು ಸೌಂಡ್ ಡಿಪಾರ್ಟ್ಮೆಂಟ್ಗೆ ಬೇಕಂತೆ 1 more ಟೇಕು. ಆ ಥರ 1 ಶಾರ್ಟ್ 300 ಅಡಿ 400 ಅಡಿ. ಆ ಶಾರ್ಟ್ಗಳು ಇವತ್ತು ಕಣ್ಣಲ್ಲಿ ನೋಡಕ್ ಅಷ್ಟು ಆನಂದ ಆಗುತ್ತೆ. ಇವಾಗ ಅಂತ ಇದನ್ನ ನಾವು ಜನ್ಮಕ್ಕೂ ನಾವು ನೋಡಕ್ ಆಗಲ್ಲ. ಥ್ಯಾಂಕ್ ಯು. ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದ ಮಹಾಪುರುಷ, ಕನ್ನಡ ಚಕ್ರೇಶ್ವರ, ಕನ್ನಡ ಕಂಠೀರವ ರಸಿಕರ ರಾಜ, ವರನಟ, ನಟ ಸಾರ್ವಭೌಮ, ಗಾನ ಗಂಧರ್ವ, ಕನ್ನಡ ಕಲಾ ತಪಸ್ಸು, ಕನ್ನಡ ಕಲಾ ನಾಯಕ, ಕೆಂಟಗಿ ಕರ್ನಲ್, ಪದ್ಮಭೂಷಣ, ಕಲಾ ಬ್ರಹ್ಮ, ಕಲಾ ಕುಸುಮ, ಕಲಾ ಶ್ರೇಷ್ಠ, ಕಲಾ ಜ್ಯೋತಿ, ಕಲಾ ಕೌಸ್ತುಭ, ಕರ್ನಾಟಕ ರತ್ನ, ವಿಶ್ವಕಲಾ ಶಾಂತಿಪ್ರಿಯ, ಮಹಾನ್ ದೈವ ಭಕ್ತ, ಕನ್ನಡ ಶ್ರೀಕಂಠ, ಕೋಗಿಲ ಚಿತ್ರ ಜಗತ್ತಿನ ಚಕ್ರವರ್ತಿ, ಕಲಾದೇವಿಯ ಪುತ್ರ, ಅನಭಿಷಕ್ತ ಸಾಮ್ರಾಟ, ಅಮರ ಜೀವಿ, ಕನ್ನಡದ ಕಣ್ಮಣಿ, ಕರುನಾಡ ಅಗ್ರಗಣ್ಯ ಕಲಾವಿದ ನೃಪತುಂಗ, ಕನ್ನಡ ಚಿತ್ರರಂಗದ ಸರಳ ಜೀವಿ, ಚಂದನವನದ ರಾಜ, ಚಿತ್ರರಂಗದ ದೇವರು, ಕರ್ನಾಟಕದ ಆರಾಧ್ಯ ದೈವ, ಅಭಿಮಾನಿಗಳೇ ದೇವರಂತೆ ದೇವರು, ಅಭಿಮಾನಿಗಳ ಪ್ರೀತಿಯ ಅಣ್ಣವರು, ಕರುನಾಡ ಸ್ನೇಹ ಜೀವಿ, ವಿಶ್ವಕಂಡ ದೇವ ಮಾನವ, ರಾಜ್ಯ ಪ್ರಶಸ್ತಿ ವಿಜೇತ, ರಾಷ್ಟ್ರ ಪ್ರಶಸ್ತಿ ವಿಜೇತ, ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ, ಗೀತ ಗಾಯನ ಪ್ರಶಸ್ತಿ ವಿಜೇತ, ಫಿಲ್ಮ್ ಫೇರ್ ಪ್ರಶಸ್ತಿ ವಿಜೇತ, ನಾಡೋಜ ಪ್ರಶಸ್ತಿ ವಿಜೇತ, ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ದೇವತಾ ಮನುಷ್ಯ, ನೇತ್ರದಾನ ಮಾಡಿ ಮಾನವೀಯತೆ ಮೆರೆದ ಬಂಗಾರದ ಮನುಷ್ಯ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಪ್ಪಾಜಿ ಅಭಿನಯಿಸದ ಪಾತ್ರವಿಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ಆಟೋಗ್ರಾಫ್ ನೀಡಿದ ವಿಶ್ವದ ಏಕೈಕ ಕಲಾವಿದ, ಕಲೆಯನ್ನು ಸಂಪೂರ್ಣ ಕನ್ನಡ ತಾಯಿಗೆ ಅರ್ಪಿಸಿದ ಅಪ್ಪಟ ಕನ್ನಡಿಗ, ಭಾರತೀಯ ಚಿತ್ರರಂಗದಲ್ಲೇ ಚಿತ್ರನಟನೆಗೆ ಪ್ರಥಮ ಬಾರಿಗೆ ಡಾಕ್ಟರೇಟ್ ಪದವಿ ಪಡೆದ ಮೊದಲ ನಟ, ಎಂದೆಂದಿಗೂ ಮರೆಯಲಾಗದ ಧ್ರುವತಾರೆ, ಈ ಶತಮಾನದ ಅಣ್ಣ, ಮರ್ಯಾದ ಮಾಣಿಕ್ಯ, ಕರುನಾಡ ಆಸ್ತಿ, ನಕ್ಷತ್ರಗಳ ರಾಜ, ಪ್ರಶಸ್ತಿಗಳ ಮಹಾರಾಜ, ಬಿರುದಾಂಕಿತಗಳ ಸರದಾರ, ಗೋಕಾಕ್ ವರದಿ ವೀರ, ಕಲಾ ಶಿಖರ, ಅನಭಿಷಕ್ತ ದೊರೆ, ಕನ್ನಡಿಗರ ಹೃದಯ ಸಿಂಹಾಸನದೀಶ್ವರ, ಧೀಮಂತ ನಾಯಕ, ಕಲಾ ರಸಿಕ, ಮೇರು ನಟ, ನಟ ಶ್ರೇಷ್ಠ, ನಟ ಚಕ್ರವರ್ತಿ, ಗಾನ ಕೋಗಿಲೆ, ಯೋಗ ಕಲಾ ರತ್ನ, ಅಭಿನಯ ಬ್ರಹ್ಮ, ನವರಸ ಮಂಜೂಷ, ಕಲಾ ಶಿರೋಮಣಿ, ಕರುನಾಡ ಕಲಾನಿಧಿ, ಬೆಳ್ಳಿತೆರೆ ರಾಜ, ಕಲಾಕಲ್ಪ ವೃಕ್ಷ, ಭುವನೇಶ್ವರಿ ವರಪುತ್ರ, ಕನ್ನಡ ಚಿತ್ರರಂಗದ ಆಶಾಕಿರಣ, ಸ್ವರ್ಗಾಭಿಮಾನಿಗಳ ರಾಜ, 108 ದಿನಗಳ ಕಾಡಿನ ರಾಜ, ಕೋಟ್ಯಾಂತರ ಅಭಿಮಾನಿಗಳ ರಾಜ, ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಅಭಿಮಾನಿಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡ ಏಕೈಕ ಕಲಾವಿದ, ಮರೆಯಲಾಗದ ಮುತ್ತು, ಕನ್ನಡಿಗರ ಸ್ವತ್ತು, ಡಾಕ್ಟರ್ ರಾಜ್ಕುಮಾರ್. ಅವ್ರ ಬಗ್ಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಣ್ಣವ್ರ ಅಭಿಮಾನಿ, 4ನೇ ಕ್ಲಾಸಿಂದನೂ, ಅವಾಗ್ಲಿಂದನೂ ಅಣ್ಣವ್ರ ಒಂದೇ ಪಂಚಪ್ರಾಣ. ಚಿಕ್ಕ ವಯಸ್ಸಿಂದನೂ ಅಣ್ಣವರ ಚಿತ್ರಗಳನ್ನೇ ನೋಡ್ಕೊ ಬಂದು ಬೆಳೆದಂಥವ್ರು. ಅಣ್ಣವ್ರು ಅಂದ ತಕ್ಷಣ ಮೊದಲು ನೆನಪಾಗೋದು ಅವ್ರ ಸರಳತೆ.
ಅವ್ರಿಗಿದ್ದಂಥ ಜನಪ್ರಿಯತೆಗೆ ಅವರು ಹೆಂಗೆಲ್ಲ ಇರ್ಬೋದಾಗಿತ್ತು. ಆದರೆ ಅವರು ತುಂಬ ಸರಳವಾಗಿದ್ದರು. ಯಾವುದೇ ಒಂದು ಸಮಾರಂಭಕ್ಕೆ ಹೋದ್ರು, ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋದ್ರು ಕೂಡ ಒಂದು ಬಿಳಿ ಅಂಗಿ, ಒಂದು ಬಿಳಿ ಪಂಚೆ ಅಷ್ಟೇ, ಅಷ್ಟು ಸರಳವಾಗಿ ಹೋಗ್ತಾ ಇದ್ದು. ಹಿರಿಯರಾಗಲಿ ಕಿರಿಯರೇ ಆಗಲಿ ಎಲ್ಲರೂ ಒಂದೇ ರೀತಿ ಸೌಜನ್ಯದಿಂದ ಗೌರವ ಕೊಟ್ಟು ಮಾತಾಡ್ಸೋರು. ಇನ್ನು ಅವ್ರ ಚಿತ್ರಗಳ ಬಗ್ಗೆ ಹೇಳ್ಬೇಕು ಅಂದರೆ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ, ಹಾಸ್ಯ ಪ್ರಧಾನ, ಭಕ್ತಿ ಪ್ರಧಾನ, ಬಾಂಡ್ ಶೈಲಿ ಚಿತ್ರಗಳು, ಎಲ್ಲ ವಿಧವಾದ ವೈವಿಧ್ಯಮಯ ಚಿತ್ರಗಳನ್ನ ಮಾಡಿದ್ದಾರೆ. ಇನ್ನು ಗಾಯನಕ್ಕೆ, ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಭಾರತದ ನಟ ಅಂದರೆ ಅಣ್ಣವ್ರು ಮಾತ್ರ. ಅಷ್ಟೇ, ಇನ್ನೇನು ಹೇಳ್ತಾ ಇದ್ರೆ ಮುಗಿಯೋದಿಲ್ಲ, ಅಷ್ಟೊಂದಿದೆ ಅವ್ರ ಬಗ್ಗೆ. ಮೇಡಮ್ ಇನ್ನೂ ಇದೆ ಮೇಡಮ್ ಬಿರುದು, ನಾನು ಹೇಳಿದ್ದಷ್ಟೇ ಅಲ್ಲ, ಇನ್ನೂ ಇದೆ. ನಾನು ಕಲ್ತ್ಕೊಂಡ್ರೆ ಅದು ಇಷ್ಟೇನೆ ಅಷ್ಟೇ. ಅದೇ ಅಭಿಮಾನಿ ಸಂಘದವ್ರು ಕೊಟ್ಟಿದ್ದು, ಚಿತ್ರರಂಗದವ್ರು ಕೊಟ್ಟಿದ್ದು, ಸರ್ಕಾರ ಕೊಟ್ಟಿದ್ದು, ಆಮೇಲೆ ನಾನು ಸ್ವಲ್ಪ ಬರೆದು ಒಟ್ಟಾಗಿ ಸೇರಿಸಿ ಕಲ್ತ್ಕೊಂಡಿದ್ದೆ ಅಷ್ಟೇ. ಅಣ್ಣವರ ಚಿತ್ರಗಳ ಎಲ್ಲಾನು ಹೇಳ್ತೀನಿ. ಶಬ್ದವೇದಿ ತನಕ ಬೇಡ್ರ ಕಣ್ಣಪ್ಪಯಿಂದ ಹೇಳ್ಬೋದಾ? ಸಿನಿಮಾಗಳು ಬೇಡ್ರ ಕಣ್ಣಪ್ಪ ಶಬ್ದವೇದಿ ತನಕ ಬೇಡ್ರ ಕಣ್ಣಪ್ಪ, ಸೋದರಿ, ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಸತ್ಯನಾರಾಯಣಿ, ರಾಯರ ಸೊಸೆ, ಅಣ್ಣ ತಂಗಿ, ಭೂಕೈಲಾಸ, ಶ್ರೀಕೃಷ್ಣ ಗಾರುಡಿ, ಜಗಜ್ಯೋತಿ ಬಸವೇಶ್ವರ, ಧರ್ಮ ವಿಜಯ, ಮಹಿಷಾಸುರ ಮರ್ದಿನಿ, ಹಬ್ಬ ಹುಡುಗಿ, ರಣಧೀರ ಕಂಠೀರವ, ರಾಣಿ ವನ್ನಮ್ಮ, ಆಶಾಸುಂದರಿ, ದಶಾವತಾರ, ಭಕ್ತ ಕನಕದಾಸ, ಶ್ರೀಶೈಲ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ, ಕಣ್ತರದು ನೋಡು, ಕೈವಾರ ಮಹಾತ್ಮ, ಭಕ್ತ ಚೇತ, ನಾಗಾರ್ಜುನ, ಗಾಳಿಗೋಪುರ, ಭೂದಾನ, ಸ್ವರ್ಣಗೌರಿ, ದೇವಸುಂದರಿ, ಕರುಣೆ, ಕುಟುಂಬದ ಕಣ್ಣು, ಮಹಾತ್ಮ ಕಬೀರ್, ವಿಧಿವಿಲಾಸ, ತೇಜಸ್ವಿನಿ, ವಾಲ್ಮೀಕಿ, ನಂದದೀಪ, ಸಾಕು ಮಗಳು, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಕುಲವಧು, ಮಲ್ಲಿ ಮದುವೆ, ಕಲಿತರು ಎಣ್ಣೆ, ವೀರಕೇಸರಿ, ಮನಮೆಚ್ಚಿದ ಮಡದಿ, ಸತಿಶಕ್ತಿ, ಚಂದ್ರಕುಮಾರ, ಸಂತ ತುಕಾರಾಮ್, ಶ್ರೀರಾಮಾಂಜನೇಯ ಯುದ್ಧ, ನವಕೋಟಿ ನಾರಾಯಣ, ಚಂದವಳ್ಳಿಯ ತೋಟ, ಶಿವರಾತ್ರಿ ಮಹಿಮೆ, ಅನ್ನಪೂರ್ಣ, ತುಂಬಿದ ಕೊಡ, ಶಿವಗಂಗೆ ಮಹಾತ್ಮೆ, ಪ್ರತಿಜ್ಞೆ, ಮುರಿಯದ ಮನೆ, ನಾಂದಿ, ನಾಗಪೂಜಾ, ಚಂದ್ರಹಾಸ, ಸರ್ವಜ್ಞಮೂರ್ತಿ, ವಾತ್ಸಲ್ಯ, ಸತ್ಯರಿಶ್ಚಂದ್ರ, ಮಹಾಸತ್ಯ, ಅನುಸೂಯ, ಇದೇ ಮಹಾಸುದಿನ, ಬೆಟ್ಟದೌಲಿ, ಸತಿ ಸಾವಿತ್ರಿ, ಮದುವೆ ಮಾಡಿ ನೋಡು, ಪತಿವ್ರತೆ, ಮಂತ್ರಾಲಯ ಮಹಾತ್ಮೆ, ಕಟಾರಿ ವೀರ, ಬಾಲನಾಗಮ್ಮ, ತೂಗುದೀಪ, ಪ್ರೇಮಮ್ಮಯಿ, ಕಿಲಾಡಿ ರಂಗ, ಮಧುಮಲತಿ, ಎಮ್ಮೆ ತಮ್ಮಣ್ಣ, ಮೋಹಿನಿ ಭಸ್ಮಾಸುರ, ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ, ಸಂಧ್ಯಾ ರಾಗ, ಪಾರ್ವತಿ ಕಲ್ಯಾಣ, ಸತೀಶ್ ಕನ್ಯೆ, ಗಂಗೆ ಗೌರಿ, ರಾಜಶೇಖರ, ಲಗ್ನ ಪತ್ರಿಕೆ, ರಾಜದುರ್ಗದ ರಹಸ್ಯ, ದೇವರಗೆದ್ದ ಮಾನವ, ಬೀದಿ ಬಸವಣ್ಣ, ಮನಸಿದ್ದರೆ ಮಾರ್ಗ, ಬಂಗಾರದ ಹೂವು, ಚಕ್ರತೀರ್ಥ, ಇಮ್ಮಡಿ ಪುಲಕೇಶಿ, ಜೇಡರ ಬಲೆ, ಗಾಂಧಿನಗರ, ಮಹಾಶಕ್ತಿ, ಅರುಂಧತಿ, ಮನಸಾಕ್ಷಿ, ಸರ್ವಮಂಗಳೆ, ಭಾಗ್ಯ ದೇವತೆ, ಬೆಂಗಳೂರು ಮೇಲೆ ಅಣ್ಣಿಲ ಚುಗಿರಿದಾಗ, ಭಾಗ್ಯದ ಬಾಗಿಲು, ರೌಡಿ ರಂಗಣ್ಣ, ಧೂಮಕೇತು, ಅಮ್ಮ, ಸಿಂಹ ಸ್ವಪ್ನ, ಗೋವಾದಲ್ಲಿ CID 999, ಮಣ್ಣಿನ ಮಗ, ಮಾರ್ಗದರ್ಶಿ, ಗಂಡೊಂದು ಹೆಣ್ಣಾರು, ಮಲ್ಲಮ್ಮನ ಪವಾಡ, ಚೂರಿ ಚಿಕ್ಕಣ್ಣ, ಪುನರ್ಜನ್ಮ, ಬಲೆ ರಾಜ, ಉಯ್ಯಾಲೆ, ಚಿಕ್ಕಮ್ಮ, ಮೇರ್ ಮುತ್ತಣ್ಣ, ಆಪರೇಷನ್ ಜಾಕ್ಪಟ್ನ, CID 999, ಶ್ರೀಕೃಷ್ಣ ದೇವರಾಯ, ಕರುಳಿನ ಕರೆ, ಹಸಿರು ತೋರಣ, ಭೂಪತಿ ರಂಗ, ಮಿಸ್ಟರ್ ರಾಜ್ಕುಮಾರ್, ಬಾಲೆ ಜೋಡಿ, CID ರಾಜಣ್ಣ, ನನ್ನ ತಮ್ಮ, ಬಾಳು ಬೆಳಗಿತು, ದೇವರ ಮಕ್ಕಳು, ಪರೋಪಕಾರಿ, ಕಸ್ತೂರು ನಿವಾಸ, ಬಾಳ ಬಂಧನ, ಕುಲ ಗೌರವ, ನಮ್ಮ ಸಂಸಾರ, ಕಾಶಿಧರ್ ಕೈಲಾಸ, ತಾಯಿ ದೇವರು, ಪ್ರತಿಧ್ವನಿ, ಸಾಕ್ಷಾತ್ಕಾರ, ನ್ಯಾಯವೇ ದೇವರು, ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಜನ್ಮ ರಹಸ್ಯ, ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಹೃದಯ ಸಂಗಮ, ಕ್ರಾಂತಿವೀರ, ಬಲೆ ಹುಚ್ಚ, ನಂದ ಗೋಕುಲ, ಜಗಮೆತ್ತಿದ ಮಗ, ದೇವರು ಕೊಟ್ಟ ತಂಗಿ, ಬಿಡುಗಡೆ, ಸ್ವಯಂವರ, ದೂರದ ಬೆಟ್ಟ, ಗಂಧದ ಗುಡಿ, 3 ವಜ್ರಗಳು, ಬಂಗಾರದ ಪಂಜರ, 2 ಕನಸು, ಸಂಪಾದಿಗೆ ಸವಾಲ್, ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಬಹುದ್ದೂರು ಗಂಡು, ರಾಜನನ್ನ ರಾಜ, ನಾನಿನ ಮರೆಯಲಾರೆ, ಬಡವರ ಬಂಧು, ಮುಬ್ರು ವಾಹನ, ಭಾಗ್ಯವಂತರು, ಗಿರಿ ಕನ್ಯೆ, ಸನಾದಿಯಪ್ಪಣ್ಣ, ಒಲವು ಗೆಲುವು, ಶಂಕರ್ ಗುರು, ಆಪರೇಷನ್ ಡೈಮಂಡ್ ರಾಕೆಟ್, ತಾಯಿಗೆ ತಕ್ಕ ಮಗ, ಹುಲಿಯಾಲಿನ ಮೇವು, ನಾನೊಬ್ಬ ಕಳ್ಳ, ರವಿಚಂದ್ರ, ವಸಂತ ಗೀತ, ಹಾವಿನೆಡೆ, ನೀನನ್ನ ಗೆಲ್ಲಲಾರೆ, ಕೆರಳಿದ ಸಿಂಹ, ಹೊಸ ಬೆಳಕು, ಹಾಲು ಜನ್ನು, ಚೆಲ್ಸೋ ಮೋಡಗಳು, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಸಮಯದ ಗೊಂಬೆ, ಶ್ರಾವಣ ಬಂತು, ಯಾರಿವನು, ಅಪೂರ್ವ ಸಂಗಮ, ಅದೇ ಕಣ್ಣು, ಜ್ವಾಲಾಮುಖಿ, ಧ್ರುವತಾರೆ, ಭಾಗ್ಯದಲಕ್ಷ್ಮಿ ಬಾರಮ್ಮ, ಅನುರಾಗ ಅರಳಿತು, ಗುರಿ, ಒಂದು ಮುತ್ತಿನ ಕಥೆ, ಶ್ರುತಿ ಸೇರಿದಾಗ, ಶಿವ ಮೆಚ್ಚಿದ ಕಣ್ಣಪ್ಪ, ದೇವತಾ ಮನುಷ್ಯ, ಪರಶುರಾಮ್, ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದವರು, ಶಬ್ದವೇದಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಮನುಷ್ಯ ಯಾರು ಇಲ್ಲ, ಅವರು ದೊಡ್ಡ ಮನುಷ್ಯ, ದೇವತಂತ ಮನುಷ್ಯ. ನಾವು ಬೆಂಗಳೂರಲ್ಲಿ ಇರೋದು, ಹೊಸಪೇಟೆಯಲ್ಲಿ ನಮ್ಮ ಸ್ವಂತ ಊರು. ಹೊಸಪೇಟೆಯಲ್ಲಿ ಭಾಳ ಸರ್ತಿ ಬಂದಾರ ವಜ್ರಮುನಿ ಅವರಂತ ಈ ಕರ್ನಾಟಕ ದೊಡ್ಡ ರಾಜ್ಕುಮಾರ್ ಹೆಸರು ತೆಗಿದಾರ. ಅಂಥ ಪಿಕ್ಚರ್ಗಳು ಭಾಳ ಪಿಕ್ಚರ್ ನೋಡ್ಯಾರ ನಾವು ಅವ್ರದ್ದು ಮೊದಲೆಲ್ಲ. ಅಂಥ ಪಿಕ್ಚರ್ ಇವಾಗ ಒಂದೂ ಬರಲ್ಲ, ಅಷ್ಟು ಚೆನ್ನಾಗಿ ಅವರು ಅಂಥ ಮನುಷ್ಯ ಯಾರು ಇನ್ನೂ ಹುಟ್ಟಿ ಬರಲ್ಲ. ನಾನು ಕನ್ನಡದಲ್ಲಿ ಹೆಚ್ಚು ಕಡಿಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿ ಸಿನಿಮಾನು 209 ಸಿನಿಮಾನು ಸತತವಾಗಿ 8ರಿಂದ 10 ಸಲ ನೋಡ್ತಾ ಇದ್ದೆ. ಇವತ್ತು ಯೂಟ್ಯೂಬಲ್ಲಿ ನಂದು ಶಂಕರ್ ಪ್ರಚಾರ ಸಮಿತಿ ಅಂತ ಯೂಟ್ಯೂಬಲ್ಲಿ ನನ್ನ ಸಾಂಗ್ಸು ಮೋರ್ ದೆನ್ 1000 ಹಾಡುಗಳು ಪ್ರತಿನಿತ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನದಿಂದ ಮನಸ್ಸು ತುಂಬಿ ಮಾಡ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಆಲ್ ಓವರ್ ದಿ ವರ್ಲ್ಡ್ ಗುರುತಿಸ್ತಾ ಇದ್ದಾರೆ ಜನ. ನನಗೆ ಯಾವ ಊರಿಗೆ ಹೋದ್ರು ಕೇಳ್ತಾ ಇದ್ದಾರೆ, ಅಣ್ಣವ್ರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್. ಯಾಕಂದ್ರೆ ಅವ್ರ ಮೇಲೆ ಇಟ್ಟಿರೋಂಥ ಅಭಿಮಾನ ಅದು ಒಂಥರ ಮಾಣಿಕ್ಯ, ಮರಿದೇ ಇರೋಂಥ ಮಾಣಿಕ್ಯ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆ ವ್ಯಕ್ತಿತ್ವನ, ಅವ್ರ ಆದರ್ಶಗಳು, ಅವ್ರ ಮೌಲ್ಯಗಳನ್ನ ಅಟ್ಲೀಸ್ಟ್ ನಾವು ಒಂದು ಕಾಲು ಭಾಗ ಅಳವಡಿಸ್ಕೊಂಡ್ರು ನಮ್ಮ ಜೀವನನೇ ಪಾವನವಾಗುತ್ತೆ ಅನ್ನೋದು ನನ್ನ ಭಾವನೆ. ಅದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಒಂದು ಸಿಂಪ್ಲಿಸಿಟಿ ಅನ್ನೋದು,
ಇವತ್ತು ಎಷ್ಟೋ ಜನ ಆದರ್ಶರಾಗ್ಬಿಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಅದೇ ರೀತಿ ಪುನೀತ್ ಅವರು ಅಷ್ಟೇ ಇವತ್ತು ದಾನ ಧರ್ಮಗಳಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 5 ಮಕ್ಕಳಲ್ಲೂ ಪ್ರತಿಯೊಬ್ಬರು ಒಂದು ಎಷ್ಟು ಒಂದು ಅನ್ಯೋನ್ಯತೆ ಇದೆ ಅಂತ ಹೇಳಿದ್ರೆ ಇವತ್ತು ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಅವನ್ನೆಲ್ಲ ಇವತ್ತೊಂದು ಸ್ಮರಣೆ ಮಾಡ್ಕೊಳ್ಳೋ ಅಂತ ದಿನ. ತುಂಬಾ ದುಃಖ ಆಗ್ತಾ ಇದೆ. ನಾನು ಅವರು ಸತ್ತ ದಿನ 1-2 ವರ್ಷ ನಾನು ಬಂದಿದ್ದೆ, ಆಮೇಲೆ ನಾನು ಇಷ್ಟು ವರ್ಷ ಬರಕ್ ಆಗ್ಲಿಲ್ಲ. ಸೊ ಇವತ್ತು ನೋಡ್ಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಹೆಚ್ಚು ಕಡಿಮೆ 2-3 ದಿನದಿಂದ ಅನ್ನಿಸ್ತಾನೆ ಇತ್ತು. ಅದಕ್ಕೆ ಒಂದು ಆಸೆ ಪೂರೈಸ್ಕೊಂಡ್ಬಿಟ್ಟೆ. ಇವತ್ತು ಬಂದು ಸಂತೋಷ ಆಯ್ತು. ನಮ್ಮ ಸ್ನೇಹಿತರು MLA ನರೇಂದ್ರ ಬಾಬು ಅವರು ಬಂದಿದ್ದಾರೆ, ಗೋಪಾಲಯ್ಯ ಅವರು ಬಂದಿದ್ದಾರೆ. ನಮ್ಗೆಲ್ಲ ತುಂಬಾ ಆತ್ಮೀಯರು ಅವರೆಲ್ಲ. ಮಾತಾಡ್ಸಕ್ ಆಗ್ಲಿಲ್ಲ, ಅವರೆಲ್ಲ ಸ್ಟೇಜ್ ಮೇಲೆ ಇದ್ರು. ಆದ್ರಿಂದ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬ. ಅದು ಎವರ್ ಗ್ರೀನ್ ಮಾಣಿಕ್ಯ. ಅದಕ್ಕೆ ಸಾವಿಲ್ಲ. ಯಾಕಂದ್ರೆ ಅವರು ಬೆಳೆದಿರೋಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಬಾಲ್ಯ ಕಳೆದ್ರು, ಆಮೇಲೆ ಆ ದೇವ್ರ ಭವಿಷ್ಯ ಅವ್ರಿಗೆ ಕಲಾ ಸೇವೆ ಮಾಡೋದಕ್ಕೆ ಅಂತಾನೆ ಸೃಷ್ಟಿ ಮಾಡ್ಬಿಟ್ಬಿಟ್ಟಿದ್ದಾರೆ. ಇಷ್ಟು ಕೋಟ್ಯಾಂತರ ಜನಗಳನ್ನ ಅವರು ಒಂದು ಆಕರ್ಷಣೆ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದು. ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ 10 ಬುಕ್ ಹಿಡಿಯುತ್ತೆ. 10 ಬುಕ್ಕು ಅದು ಕಡಿಮೆ ಇಲ್ಲ. ಅದಕ್ಕೆ ಇವತ್ತು ಅವರಿಂದ ಕಲಿಯುವಂಥದ್ದು ಇವತ್ತು ಯುವಕರಿಗೆಲ್ಲರಿಗೂ ಯುವ ಪುರುಷರಾಗಿದ್ದಾರೆ ಅವರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ವ್ಯಕ್ತಿತ್ವ, ಅವ್ರ ಮೌಲ್ಯಗಳನ್ನ, ಆದರ್ಶಗಳನ್ನ ಸ್ವಲ್ಪ ನಾವು ಅಳವಡಿಸ್ಕೊಂಡ್ರು ಈ ಸಮಾಜದಲ್ಲಿ ಏನೋ ಒಂದು ಅಂದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಅಷ್ಟೇ. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಕ್ಕೆ ಬೇಕಾದಷ್ಟು ಇದೆ ಮಾತಾಡೋಂಥದ್ದು. ಅವೆಲ್ಲ ಮಾತಾಡೋಂಥದ್ದಲ್ಲ. ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ದೇವರು. ಅವ್ರ ಕುಟುಂಬದವರು ಎಲ್ಲರಿಗೂ ನಾನು ಒಂದು ಕೃತಜ್ಞತೆ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಶಂಕರ್ ಅಂತ. ಅಣ್ಣವ್ರು ಅನ್ನೋದು ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಕರ್ನಾಟಕ ಯೂನಿವರ್ಸಿಟಿ. ನೀವು ಯಾವುದೇ ಒಂದು ಪ್ರತಿಯೊಂದು ಅನುಭವ ಯೂನಿವರ್ಸಿಟಿಲಿ ಕೂಡ ಸಿಗಲ್ಲ, ಅಣ್ಣವರ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ. ಒಂದೊಂದು ಪಿಕ್ಚರಲ್ಲೂ ಒಂದೊಂದು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅವರು. ಅದನ್ನ ನೋಡಿ ನಾವು ಇವತ್ತು ಬೆಳೆದವರು, ಆದ್ರಿಂದ ನಮ್ಗೆ ಏನಾಗುತ್ತೆ, ಅಣ್ಣವರ ಏನು ಒಂದು ಚಿತ್ರದಲ್ಲಿ ನೋಡ್ತೀವಿ, ನಾವು ಚಿಕ್ಕ ವಯಸ್ಸಿಂದ ನೋಡಿದವರು. ನಾನು 8 ವರ್ಷ ನನಗೆ ಪ್ರಾಯ. ಇವತ್ತು ನನಗೆ 65. ಬಟ್ ನಾನು 8 ವರ್ಷದಿಂದ ಅಣ್ಣವ್ರ ಚಿತ್ರಗಳು ನೋಡಿದವರು. ಅಣ್ಣವ್ರ ಜೊತೆಗೆ ನಾವು ಒಡನಾಟ ಕೂಡ ಸ್ವಲ್ಪ ಇತ್ತು. ಅವರು ಒಂದ್ಸಲ ಮೀಟ್ ಮಾಡಿದೀನಿ. ಅಪ್ಪು ಅವ್ರ ಒಡನಾಟ ನಮ್ಗೆ ತುಂಬಾ ಇತ್ತು. ಈಗ ಅವ್ರ ಮೊಮ್ಮಗ ಇದ್ದಾರೆ ಷಣ್ಮುಗ ಅಂತ, ಅವರು ನಮ್ಮ ಹತ್ರ ಕ್ಲೋಸ್ ಆಗಿದ್ದಾರೆ. ಸೊ ನಾವು ಆದ್ರಿಂದ ಅಣ್ಣವ್ರ ಬಗ್ಗೆ ಏನು ಹೇಳೋದ್ ಬೇಕಾಗಲ್ಲ. 98ನೇ ವರ್ಷದ ಜನ್ಮದಿನದ ಶುಭಾಶಯಗಳು ಹೇಳ್ಬೋದು. ಜನರಿಗೆ ಒಂದು ಮೆಸೇಜ್ ಕೊಡ್ಬೋದು. ಯೂಟ್ಯೂಬ್ ಅಲ್ಲಿ ಅಣ್ಣವ್ರ ಪಿಕ್ಚರ್ಗಳು ನೋಡಿ, ಅದರಲ್ಲಿ ಒಂದೊಂದು ಮೆಸೇಜ್ ಸಿಗುತ್ತೆ. ಈಗಿರೋ ಪಿಕ್ಚರ್ ಅಲ್ಲ, ಆವಾಗ ಅಣ್ಣವ್ರ ಚಿತ್ರಗಳು ನೋಡಿದ್ರೆ ನಮ್ಗೆ ಒಂದೊಂದು ಮೆಸೇಜ್ ಸಿಗ್ತದೆ. ಅದರಿಂದ ಇವತ್ತು ನಾವು ಎಲ್ಲರೂ ಅಣ್ಣವ್ರ ಅಭಿಮಾನಿಗಳು ಇಡೀ ನಮ್ಮ ಕರ್ನಾಟಕ, ಬೆಂಗಳೂರೆಲ್ಲ, ಇಡೀ ವರ್ಲ್ಡ್ ಅಲ್ಲಿ ತುಂಬಿಕೊಂಡಿದ್ದಾರೆ ಅಣ್ಣವ್ರ ಅಭಿಮಾನಿಗಳು. ಇಡೀ ವರ್ಲ್ಡ್ ಅಲ್ಲಿ ಇವತ್ತು ಬೇರೆ ಹೊರದೇಶದಲ್ಲಿ ಕೂಡ ಇವತ್ತು ಅಣ್ಣವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಅಣ್ಣವರು, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ವಿ ಹೇಳ್ಬೇಕು. ಫಸ್ಟ್ ನಾವು ಪುಣ್ಯ ಮಾಡಿದೀವಿ. ಯಾಕಂದ್ರೆ ನಾವು ಇವತ್ತು ಕರ್ನಾಟಕದಲ್ಲಿ ಹುಟ್ಟು ಅಣ್ಣವರ ಒಂದು ಫಾಲೋ ಮಾಡಿ ಅಣ್ಣವ್ರ ಅಭಿಮಾನ ಆಗಿರೋದಕ್ಕೆ ನಾವು ಹೆಮ್ಮೆ ಬೀಳ್ತೀವಿ. ಧನ್ಯವಾದಗಳು. ಎಲ್ಲರೂ ಅಣ್ಣವ್ರ ಚಲನಚಿತ್ರಗಳನ್ನು ನೋಡಿ, ಒಂದೊಂದು ಮೆಸೇಜ್ ಇದೆ. ನಾವು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ತಾ ಇದೀವಿ ಅಣ್ಣವ್ರದ್ದು. ಆಮೇಲೆ ಫೇಸ್ಬುಕ್ ಅಲ್ಲಿ ಕೂಡ ಇದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೀವಿ. ಅಣ್ಣವ್ರನ್ನ ಮೀಟ್ ಮಾಡಿರೋದು ನಾನು ಆವಾಗ ಚಿಕ್ಕ ವಯಸ್ಸಿನಲ್ಲಿದ್ದೆ. ಗಿರಿಕನ್ಯೆ ಚಿತ್ರದ ಟೈಮಲ್ಲಿ ಮರವಂತೆನಲ್ಲಿ ಶೂಟಿಂಗ್. ನಮ್ದು ಆಕ್ಚುಲಿ ಊರ್ ಬಂದು ಉಡುಪಿ, ಕುಂದಾಪುರ. ಸೊ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಅಣ್ಣವ್ರು ಬರುವಾಗ ಅವ್ರಿಗೆ ಹೊಟ್ಟೆ ಹಸು ಆಯ್ತು. ಹೊಟ್ಟೆ ಹಸು ಆದಾಗ ಕೋಟೇಶ್ವರ ಅಂತ ನಮ್ಮೂರು, ಕುಂದಾಪುರ. ಈ ಉಪೇಂದ್ರನ ಊರು ಕೋಟೇಶ್ವರನೇ, ನಮ್ದು ಕೋಟೇಶ್ವರನೇ. ಉಪೇಂದ್ರ ಫಿಲ್ಮ್ ಆಕ್ಟರ್ಸ್ ಇದಾರಲ್ಲ, ಅವರು ಕೋಟೇಶ್ವರನೇ, ಅವರು ನನ್ನ ಕ್ಲೋಸ್ ಫ್ರೆಂಡೇ. ಅಲ್ಲಿ ಅವ್ರಿಗೆ ಅಣ್ಣವ್ರ ಹಸಿವೆ ಆದಾಗ ಅಲ್ಲಿ ಅವ್ರ ಡೈರೆಕ್ಟರ್ ಮನೆ ಇತ್ತು, ರಿಲೇಷನ್ ಅವ್ರದ್ದು. ಅಲ್ಲಿ ಹೊರಗಡೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿ ಅಣ್ಣವರಿಗೆ ಊಟ ಎಲ್ಲ ಬಡಿಸಿ, ನನಗೆ ಯಾರೋ ಹೇಳಿದ್ರು ರಾಜ್ಕುಮಾರ್. ನಮ್ಗೆ ಆವಾಗ ರಾಜ್ಕುಮಾರ್ ಅಂದ್ರೆ ನಮ್ಗೆ ಹುಚ್ಚು ಒಂಥರ, ಅದು ಏನೋ ಗೊತ್ತಿಲ್ಲ ನಮ್ಗೆ. ಅವ್ರ ಹಾಡುಗಳು ಬಂದ್ರೆ ನಮ್ಗೆ ಚಿತ್ರಗಳು ಪ್ರತಿಯೊಂದು. ನಾವು ಅವ್ರು ಬಂದಿದ್ದಾರೆ ಅಂದ ತಕ್ಷಣ ಅಲ್ಲಿ ಓಡಿ ಹೋಗಿ ನಿಂತ್ಕೊಂಡ್ವಿ. ನಾವು ನಿಂತ್ಕೊಂಡ್ರೆ ಅಣ್ಣವರು ಊಟ ಮಾಡ್ತಾ ಇದ್ರು. ನನ್ನನ್ನು ಒಂದ್ಸಲ ಹಿಂಗ್ ನೋಡಿದ್ರು, ಆದ್ರೂ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಆಮೇಲೆ ಕೈ ತೊಳೆಯಕ್ ಹೋದಾಗ್ಲೂ ಅವ್ರ ಹಿಂದೆ ಹೋದೆ. ಒಂದ್ಸಲ ನನ್ನ ತಲೆ ಮೇಲೆ ಕೈ ಸವರಿಸಿದ್ರು. ಜನ್ಮ ಸಾರ್ಥಕ ಆಯ್ತು ನಂದು ಅಂತ ತಿಳ್ಕೊಂಡೆ. ಆದ್ರೆ ನಾನು ಈ ಮಟ್ಟದಲ್ಲಿ ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಅಣ್ಣವ್ರದೇ ವಿಡಿಯೋ ಬಿಟ್ರೆ ಬೇರೆ ಯಾವ್ದು ಮಾಡಲ್ಲ. ನಾನು ಬರೀ ಅಣ್ಣವ್ರ ವಿಡಿಯೋ ಮಾಡ್ತೀನಿ. ಆದ್ರಿಂದ ನಮ್ಗೆ ಜನ ಆಸೆ ಬೀಳ್ತಾ ಇದಾರೆ. ಜನ ಈಗ್ಲೂ ಪರಿಚಯ ಮಾಡ್ತಾ ಇದಾರೆ. ಗೊತ್ತು, ಇವ್ರಿಗೂ ಗೊತ್ತು. ಮಾಡ್ತಾ ಇದ್ದೀನಿ ಅಣ್ಣವ್ರ ವಿಡಿಯೋ. ನೋಡೋಣ ಎಲ್ಲಿವರೆಗೆ ನಮ್ಗೆ ಅಣ್ಣವ್ರ ವಿಡಿಯೋ ಮಾಡಕ್ ಶಕ್ತಿ ದೇವ್ರು ಕೊಡ್ತಾನೆ, ಅಲ್ಲಿವರೆಗೆ ಮಾಡ್ಕೊಂಡು ಜನಗಳಿಗೆ ತೋರಿಸ್ತಾ ಇರೋಣ. ಭಕ್ತ ಪ್ರಹ್ಲಾದ, ಆಮೇಲೆ ಭಕ್ತ ಕನಕದಾಸ, ಸತ್ಯ ಹರಿಶ್ಚಂದ್ರ, ಇವರು ಮೇಡಮ್ ಕೂಡ ಮಾಡಿದ್ದಾರೆ, ಕೌಶಲ್ಯ ಮೇಡಮ್ ಅಂತೇಳಿ. ಇವರು ಕೂಡ ಮಾಡಿದ್ದಾರೆ, ಸುಮಾ ಮೇಡಮ್ ಅವರು. ಇವರು ನನ್ನ ಜೊತೆಗೆ ತುಂಬಾ ವಿಡಿಯೋಗಳು ಮಾಡಿದೀವಿ ನಾವು. ತುಂಬಾ ವಿಡಿಯೋ, ಕಸ್ತೂರಿ ನಿವಾಸ ಆಗ್ಲಿ, ಆಮೇಲೆ ಬಂಗಾರದ ಮನುಷ್ಯ, ತುಂಬಾ ವಿಡಿಯೋಗಳು ಮಾಡಿದೀವಿ. ಅದೆಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ, ಆ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿನ ನಾವು ಉಳಿಸ್ಕೊಳ್ತೀವಿ. ನಿಮ್ಮ ಆಶೀರ್ವಾದ
ನಿಮ್ಮ ಒಂದು ನಮಗೆ ಪ್ರೋತ್ಸಾಹ ಯಾವತ್ತೂ ಇರಲಿ. ಧನ್ಯವಾದ. ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್. ತುಂಬ ಅಣ್ಣವ್ರನ್ನ ಅಪ್ಪನ ಇಬ್ಬರನ್ನೂ ಯಾಕಂದ್ರೆ ಅಪ್ಪು ಜೊತೆಲಿ ನಾವು ಅಣ್ಣವ್ರ ಮನೆ ಹತ್ರ ಒಂದು ಪಾರ್ಕ್ ಇದೆ, ಲೋವರ್ ಪಾರ್ಕ್ ಅಂತ ಹೇಳಿ, ಅಲ್ಲಿ ರಮಣರಾವ್ ಮನೆ ಕೆಳಗಡೆ, ಅಲ್ಲಿ ನಾವು ವಾಕಿಂಗ್ ಇವತ್ತು ನಾವು ಅಲ್ಲೇ ಹೋಗೋದು. ಅಲ್ಲಿ ಬರ್ತಿದ್ರು ಅವರು, ಅಪ್ಪು ಅವರು ಬಂದಾಗ 2-3 ಸಲ ಫೋಟೋ ತೆಗೆದು ನನ್ಗೆ ಹೇಳೋರು, ಭಟ್ರೆ ಎಷ್ಟು ಫೋಟೋ ತೆಗಿತೀರ ನೀವು ಅಂತ. ನಾನು ಹೇಳೋದು, ನಿಮ್ಮ ತಂದೆಯವರ ರೂಪದಲ್ಲಿ ನಾವು ನೋಡ್ತೀವಿ ನಿಮ್ಮನ್ನ, ಯಾಕಂದ್ರೆ ನಿಮ್ಮ ತಂದೆಯವರ ಅಭಿಮಾನಿಗಳು ನಾವು. ಇವತ್ತು ಆ ರೂಪದಲ್ಲಿ ನಿಮ್ಮನ್ನ ನೋಡ್ತೀವಿ ಅಂತ. ತೆಗಿರಿ ಅವರೇ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತೆಗೆದಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಸರ್. ದೊಡ್ಡ ಮನೆ ಅಭಿಮಾನಿಗಳು ಅನ್ನೋದಕ್ಕೆ ನಮ್ಗೆ ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಗೆ ಒಂದು ಆ ಮರ್ಯಾದೆ ಅಲ್ಲಿಂದ ಬಂದಿದೆ. ಅಣ್ಣವ್ರು ನಮ್ಗೆ ಅದು ಹೇಳ್ಕೊಟ್ಟಿದಾರಲ್ಲ, ಅದನ್ನ ನಾವು ಕಲ್ತಿದ್ದೀವಿ ಸರ್. ಹೌದು, ಅದು ಕಾರಣ ಏನಂದ್ರೆ ನಮ್ದು ಒಂದು ಎಪಿಸೋಡ್ ಮಾಡ್ತಾ ಇದ್ವಿ, ಇದರಲ್ಲಿ ಟೆಕೆ ಆಪ್ ಅಂತ ಹೇಳಿ ಒಂದು ಆಪ್ ಇತ್ತು, ಅದರಲ್ಲಿ ಎಪಿಸೋಡ್ ಮಾಡ್ತಾ ಇದ್ವಿ. ಅಪ್ಪು ಸವಿನೆನಪು ಅಂತ ಎಲ್ಲರೂ ಮಾಡ್ತಾ ಇದ್ರು. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವು ಅಪ್ಪು ಸವಿನೆನಪು ಮಾಡ್ತೀರಾ, 22-23 ಪಿಕ್ಚರ್ ಇರ್ಬೋದು, ಅಣ್ಣವ್ರದ್ದು ಮಾಡಿ ಅಂದೆ ನಾನು ಅವರಿಗೆ. ಯಾರು ಮಂಜುನಾಥ್ ಬೆಳಗೆರೆ ಅಂತಿದ್ರು ಅವರಿಗೆ. ಅದಕ್ಕೆ ಅವರೇ ಒಂದು ಮಾತು ಹೇಳಿದ್ರು, ನಮ್ದೊಂದು ಟೀಮ್ ಇತ್ತಲ್ಲಿ, ಅವ್ರು ಡಿಸ್ಕಸ್ ಮಾಡಿ ಹೇಳಿದ್ರು, ಅಣ್ಣವ್ರದ್ದು ಫಸ್ಟ್ ಓಪನಿಂಗ್ ನೀವೇ ಮಾಡಬೇಕು ಅಂತ. ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾರೆ. ವಿಧಾನಸೌಧಕ್ಕೆ ಹೋಗಿ ಹೈಕೋರ್ಟ್ ಅದು 2 ಲೊಕೇಶನ್ ಇಲ್ಲಿ ಅಣ್ಣವ್ರು ಸೇಮ್ ಕಾಸ್ಟ್ಯೂಮ್ಸ್ ಅಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನು ಮಾಡಿದೆ. ಅದು ಯಾವ ಮಟ್ಟಕ್ಕೆ ವೈರಲ್ ಆಯ್ತಂದ್ರೆ, ಬೊಮ್ಮಾಯಿ ಅವರು ಆವಾಗ CM ಆಗಿದ್ರು, ಅವ್ರ ತನಕ ಹೋಗಿ ಮುಟ್ಟಿದೆ. ತುಂಬಾ ಚೆನ್ನಾಗಿ ಮಾಡಿದ್ರಂತ ಅವರು ಹೊಗಳಿದಾರಂತ, ಅವ್ರ ಕಡೆಯಿಂದ ವಿಷಯ ಗೊತ್ತಾಗಿದೆ ನಮ್ಗೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ, ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ತೀರುವುದುಂಟೇನು. ಛೇ ಆಗದು ಸ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅಂಕಲ್ ರವರ ಹುಟ್ಟುಹಬ್ಬ ಇದು. ಇವತ್ತಿನ ದಿನ ಏನ್ ಹೇಳ್ಬೋದು ಅಂದ್ರೆ, ಅವ್ರ ಬಗ್ಗೆ ಮಾತಾಡಕ್ಕೂ ಮುಂಚೆ 1-2 ಸೆಕೆಂಡ್ ನಿಶಬ್ದ ಅನ್ನೋದು ಉದ್ಭವ ಆಗುತ್ತೆ. ಯಾಕಂದ್ರೆ ನಾವು ತಲೆ ಎತ್ತಿ ಮೇಲ್ ನೋಡಿದ್ರೆ ಅವರೊಂದು ದೈತ್ಯಕಾರವಾದ ವೃಕ್ಷ ಇದ್ರಂಗೆ, ಅದರ ಕೆಳಗಡೆ ಅವರ ನೆರಳನ್ನ ಅನುಭವಿಸ್ತಾರೆ ಚಿಗುರುಗಳು ನಾವು ಅಷ್ಟೇ. ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅಂಕಲ್ ರವರ ಜನ್ಮದಿನದ ದೀಪನ ಯಾವ ರೀತಿ ಹಚ್ಬೋದು ಅಂದ್ರೆ, 2 ಲೈನು. ಹಚ್ಚೇವು ಕನ್ನಡದ ದೀಪ, ಅದರಲ್ಲೇ ಕಂಡೇನ ಅಣ್ಣವರ ರೂಪ. ಒಂದು ಕನ್ನಡಿ ತಗೊಂಡು ಅದರಲ್ಲಿ ಕನ್ನಡ ಅಂತ ಬರ್ದ್ಬಿಟ್ಟು ಅದನ್ನ ನೋಡ್ಕೊಂಡ್ರೆ ಅದರ ಪ್ರತಿಬಿಂಬ ಅಣ್ಣವರೇ ಕಾಣ್ತಾರೆ. ಯಾಕಂದ್ರೆ ಈ ಕನ್ನಡದ ಬಲ, ಕಾವೇರಿ ತೀರದ ಜಲ, ಕನ್ನಡಾಂಬೆಯ ನೆಲ, ಕರ್ನಾಟಕ ಮುಕುಟದ ಶಕ್ತಿ ಬಲ, ಇದೇ ಅಣ್ಣವ್ರಿಗೆ ತೋಳ್ಬಲ. ಇವತ್ತಿನ ದಿನ ನಾವು ಅಣ್ಣವ್ರಿಗೆ ಏನಾದ್ರು ಉಡುಗೊರೆ ಕೊಡ್ಬೋದಂತ ಏನಾದ್ರು ಆದ್ರೆ, ಇದನ್ನೆಲ್ಲ ಉಳಿಸ್ಕೊಂಡ್ರೇನೆ ನಾವು ಅಣ್ಣವ್ರಿಗೆ ಕೊಡುವಂತ ದೊಡ್ಡ ಉಡುಗೊರೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಒಂದು ಡೈಲಾಗ್ ಹೊಡಕ್ ಇಷ್ಟಪಡ್ತೀನಿ. ಕೆಂಟಕಿ ಕರ್ನಲ್ ಕಲಾ ಕೌಸ್ತುಭ ಕರುನಾಡ ಕಲಾನಿಧಿ, ಅಭಿನಯ ಬ್ರಹ್ಮ ಗಾನ ಗಂಧರ್ವ ನಟ ವೈಭವ, ಮಧುರ ಕಂಠ ಕಲಾಭೂಷಣ, ಕರ್ನಾಟಕ ರತ್ನ ಪದ್ಮಭೂಷಣ, ಕಲಾ ಜ್ಯೋತಿ ಸಮಾಜ ಭೂಷಣ, ಯೋಗ ಕಲಾ ರತ್ನ, ಭಕ್ತ ಕಲಾ ರತ್ನ, ಕನ್ನಡ ಕಂಠೀರವ ನಟ ಸಾರ್ವಭೌಮ, ಅಭಿಮಾನಿಗಳಿಂದನೇ ಅಂತ್ಯಕ್ರಿಯೆ ಮಾಡಿಸಿಕೊಂಡ ಏಕೈಕ ನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂಕಲ್ಗೆ, ಅಣ್ಣ ಅವ್ರಿಗೆ. ಕಾರಲ್ಲಿ ತುಂಬ್ತಾಳ ಇವಾಗ ತಂದಾಗ ನಾನೇ ಹಾಕ್ದ ನಾನೇ ಇಲ್ಲ ಬನ್ನಿ
ಹಳೆಯ ಸಿಂಗಾರ ನೀನು ನಿನ್ನ ಕೈ ಚಿಕ್ಕಪ್ಪ ಪರಿವಾರ ಸಮೇತ ಬಬ್ರುವಾಹನ ತಮ್ಮ ದರ್ಶನಕ್ಕಾಗಿ ಬಂದಿದ್ದು. ಆಹಾ, ಬಬ್ರುವಾಹನ, ಆಶ್ಚರ್ಯ ಆಶ್ಚರ್ಯ. ಋಷಿಕೇತು, ನಿನ್ನ ಮಾತು ಸತ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರುವ ವೈಶಿಷ್ಟ್ಯ ಅಂದ್ರೆ ಇವತ್ತು ನೋಡಿದಾಗಾಯ್ತು. ನೀನೆಯೋ ವೀರ ಬಬ್ರುವಾಹನ, ಮಣಿಪುರದ ಹರಸು. ತುಂಬಿದ ಸಭೆಯಲ್ಲಿ ನಮ್ಮ ಊರ ಮುಂದೆ ಏನು ಹೇಳಿದೆ? ನಿಮ್ಮ ಚಿಕ್ಕ ಹಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಹಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದ್ದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿ ನಮಗೆ ಕನಿಕರವಾಗುವುದು. ಪ್ರಾಣ ಭೀತಿಯಿಂದ ತಲೆ ಬಗ್ಗಿಸಿದವರನ್ನು ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇವೆ, ಮೇಲೆ ಹೇಳು. ಪ್ರಾಣ ಭೀತಿಯಿಂದ ಹೆದರಿ ರಕ್ಷಣೆಯನ್ನು ಬೇಡಲು ತಲೆಯನ್ನು ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆಯ ಚರಣಾಧಾರಗಳಿಗೆ ಭಕ್ತಿಯಿಂದ ತಲೆ ಬಗ್ಗಿದ ಶರಣಾಗದನು. ತಂದೆ ಯಾರು? ನಿನ್ನ ತಂದೆ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಗಾಂಡವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಈ ಗಂಡುಗಲ್ಲಿ ಪಾರ್ಥ. ಕೇಳಿದಿದೆ ವಿಚಿತ್ರವಾದ ಮಾತುಗಳನ್ನು. ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವನ ತಂದೆಯಂತಂತೆ. ಏಕೆ ಈ ಆಕ್ರೋಶದಲ್ಲಿ? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿ ಶರಣಾಗತನಾಗಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನ ತಂದೆ ಎಂದಿಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಎನ್ನುವ ಸತ್ಯ ನನ್ನ ತಾಯಿಯಿಂದ ಇದೀಗ ತಾನೇ ತಿಳಿದ ಬಳಿಕ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ ಯಾರು? ನಿನ್ನ ತಾಯಿ ರಂಬೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮೇನಕೆಯೋ? ಶಾಂತಂ ಪಾಪಂ ಶ್ರೀಹರಿ ಪರಮ ಪವಿತ್ರಳಾದ ನನ್ನ ತಾಯಿನ ರಂಭಾ ಊರ್ವಶಿಗೊಳಿಸ್ತೀರಾ? ಈ ಮಾತು ನಿಮ್ಮ ಬಾಯಿಂದ ಬರಬಾರದು. ನನ್ನ ತಾಯಿ ಅಗ್ನಿ ಇಷ್ಟೇ ಪವಿತ್ರಳು. ನ್ಯಾಯ ನೀತಿ ಸತ್ಯ ಧರ್ಮನೇ ನನ್ನ ಉಸಿರು ಅಂತ ಇರೋ ಧರ್ಮರಾಯನ ತಮ್ಮನ ಬಾಯಿನಲ್ಲಿ ಇಂಥ ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆನೆ? ಅಮ್ಮ ಕೇಳಿದೆ ಆ ತಾಯಿ. ಇಷ್ಟು ವರ್ಷ ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟಿಟ್ಟುಕೊಂಡ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆಗಳಿಗಾಗಿ. ಮಹಾವೀರ, ನೀವು ಯುದ್ಧದ ಪರಂಪರೆಯಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದು. ಜ್ಞಾಪಿಸಿಕೊಳ್ಳಿ, ನೀವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗನೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣಕರ್ತರಾಗಿದ್ದು ಒಂದೂ ಜ್ಞಾಪಕ ಕೆಲವು ನಿಜವಾಗಲೂ ಇದ್ರ ತಾನೆ? ಯಾವ ಮಣಿಪುರ, ಯಾವ ಚಿತ್ರಾಂಗನೆ, ಯಾವ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯದ ಚಕ್ರ ವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಗಳನ್ನು ಸದೆಬಡಿದು ರಣರಂಗವನ್ನೇ ಹಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ವೀರ ಸ್ವರ್ಗವನ್ನು ಪಡೆದ ಆ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಅನ್ನೋ ಸತ್ಯ ತಿಳಿದಿದೆ. 18 ದಿವಸ ನಡೆಯುತ್ತರ ಈ ಕುರುಕ್ಷೇತ್ರ ಯುದ್ಧ ಕೇವಲ 8 ದಿವಸದಲ್ಲಿ ಪೂರ್ತಿ ಮಾಡಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಬಬ್ರುವ ಮಾತುಗಳು ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳು, ನಿನಗೆ ಜನ್ಮ ಕೊಟ್ಟ ನಿಮ್ಮಪ್ಪ ಯಾರು? ಇದೇ ಮಾತನ್ನ ಬೇರೆ ಯಾರಾದರೂ ಮಾತಾಡಿದ್ರೆ ಅವರ ಹೃದಯನ ಬಗೆದು ರಣಚಂಡಿಗೆ ಔತಣವನ್ನು ಕೊಡುತ್ತಿದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣ ಪರಮಾತ್ಮನ ಆಪ್ತರು. ಆ ಗೌರವಕ್ಕೋಸ್ಕರವಾಗಿ ತಮ್ಮಲ್ಲಿ ಕೈ ಜೋಡಿ ಬೇಡಿಕೊಳ್ಳು. ನನ್ನ ತಾಯಿಗೆ ಪುನಃ ನಿಮ್ಮ ದರ್ಶನ ಭಾಗ್ಯವನ್ನು ನೀಡಿ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿ ಛೈ ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಾಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬೆಳ್ಳಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ. ಲಜ್ಜೆಗೆಟ್ಟ ಹೇಳಿಯಂತೆ ಬಂದು ಕಾಲುಗಂಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ
ಒರ್ಗರೆದು ಹೊಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರಿಯ ಮುಷ್ಟಿಯಿಂದ ಹಿಡಿಯಬಲ್ಲೆ. ಆದರೆ ಈ ಮಾತ್ರ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ ದೇವತೆಯನ್ನು ಬಡಿದಬ್ಬಿಸಿದೆ. ಮಾತೃದೇವತೆಯ ಪಾತಿರ್ವತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರವಾಗಿ ತ್ರೇತನ ಹೊರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬಂದರು. ನಿನ್ನ ತಕ್ಕಿನ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಂಡ ಮುಂಡವನ್ನು ತುಂಡರಿಸಿ ಚಂಡಾಡದೆ ಹೋದರೆ ನಾನು ಸಿದ್ಧಾಂಗನಿ ಮಗ ಬಭ್ರವಾಹನನ್ನಲ್ಲ. ಎಲ್ಲರಿಗೂ ನಮಸ್ಕಾರ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಾನು ಅವರ ಹುಟ್ಟು ಅಭಿಮಾನಿಯಾಗಿ ಅವರ ಒಂದು ಪ್ರೇರಣೆಯಿಂದ, ಅವರ ಒಂದು ಸ್ಫೂರ್ತಿಯಿಂದ, ನಾನು ಸಣ್ಣ ಬಾಲ್ಯದಿಂದಲೇ ಅವರ ಸಿನಿಮಾಗಳನ್ನು ನೋಡ್ತಾ ಬೆಳೆತಾ ಬಂದವನು. ನಾನು ಕನ್ನಡದ ವಿದ್ಯಾರ್ಥಿ, ಅಂದರೆ ಸಾಹಿತ್ಯದಲ್ಲಿ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರೋದ್ರಿಂದ ಮತ್ತು ನಾನು ಕನ್ನಡದ ಒಬ್ಬ ಟೀಚರ್ ಆಗಿರೋದ್ರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ನನ್ನದೇ ಆದ ಒಂದು ಪದ್ಯವನ್ನು ಬರೆದಿದ್ದೇನೆ. ಅದಕ್ಕೆ ನನ್ನದೇ ಆದ ಒಂದು ಶೈಲಿಯಲ್ಲಿ ಅದಕ್ಕೊಂದು ಟ್ಯೂನ್ ಕೂಡಿಸಿ ಹಾಡುವಂತ ಒಂದು ಪ್ರಯತ್ನ ಮಾಡ್ತೇನೆ. ನಮಸ್ಕಾರ ನಿಮಗೆ ನಟ ಸಾರ್ವಭೌಮ, ಯುಗಕ್ಕೊಮ್ಮೆ ಮಾತ್ರವೇ ನಿಮ್ಮಂತವರ ಜನ್ಮ, ಯುಗಕ್ಕೊಮ್ಮೆ ಮಾತ್ರವೇ ನಿಮ್ಮಂತವರ ಜನ್ಮ. ನಮ್ಮ ಹೆಮ್ಮೆಯವರ ನಟ ಅಭಿನಯದಲ್ಲಿ ಸಾಮ್ರಾಟ, ನಮ್ಮ ಹೆಮ್ಮೆಯವರ ನಟ ಅಭಿನಯದಲ್ಲಿ ಸಾಮ್ರಾಟ. ನಮಸ್ಕಾರ ನಿಮಗೆ ನಟ ಸಾರ್ವಭೌಮ, ಯುಗಕ್ಕೊಮ್ಮೆ ಮಾತ್ರವೇ ನಿಮ್ಮಂತವರ ಜನ್ಮ. ರಸಿಕರ ಪಾಲಿನ ರಸಿಕರ ರಾಜ ಅಭಿನಯದಲ್ಲಿ ರವಿತೇಜ, ರಸಿಕರ ಪಾಲಿನ ರಸಿಕರ ರಾಜ ಅಭಿನಯದಲ್ಲಿ ರವಿತೇಜ. ನಮಸ್ಕಾರ ನಿಮಗೆ ಓ ಗಾನ ಭಾಸ್ಕರ, ಸಾಟಿ ಇಲ್ಲ ನಿಮಗೆ ಯಾವ ಪ್ರಶಸ್ತಿ ಪುರಸ್ಕಾರ, ಸಾಟಿ ಇಲ್ಲ ನಿಮಗೆ ಯಾವ ಪ್ರಶಸ್ತಿ ಪುರಸ್ಕಾರ. ಓ ಗಾನ ಗಂಧರ್ವ, ನಿಮಗಿಲ್ಲ ಎಳ್ಳಷ್ಟು ಗರ್ವ, ನಿಮಗಿಲ್ಲ ಎಳ್ಳಷ್ಟು ಗರ್ವ. ಅಮರ ಎಂದಿಗೂ ನಿಮ್ಮ ಜೀವ, ಅಮರ ಎಂದಿಗೂ ನಿಮ್ಮ ಜೀವ. ಹುಟ್ಟಿ ಬನ್ನಿ ಮತ್ತೊಮ್ಮೆ ಕನ್ನಡದ ಕಣ್ಮಣಿ, ಹುಟ್ಟಿ ಬನ್ನಿ ಮತ್ತೊಮ್ಮೆ ಕನ್ನಡದ ಕಣ್ಮಣಿ, ಕನ್ನಡದ ಕಣ್ಮಣಿ, ಕನ್ನಡದ ಕಣ್ಮಣಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.